ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರ್ ವತಿಯಿಂದ. ಇವತ್ತಿನ ಆನ್ಲೈನ್ ತರಗತಿಯ ವಿಶೇಷತೆ ಏನಂತಂದ್ರೆ, ನಮಗೆಲ್ಲರಿಗೂ ಗೊತ್ತು ನವೋದಯ ಅಪ್ಲಿಕೇಶನ್ ಆಲ್ರೆಡಿ ಔಟ್ ಆಗಿದೆ. ಇದೇ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್. ಬಟ್ ಪ್ರತಿ ಸಲದಂತೆ ಈ ಸಲದಲ್ಲಿ ಸೇಮ್ ಸಿಲೆಬಸ್ನ ಕೊಟ್ಟಿಲ್ಲ. ಅದರ ಬದಲಿಗೆ ನಮಗೆಲ್ಲರಿಗೆ ಗೊತ್ತಿರೋ ಹಾಗೆ ಮೆಂಟಲ್ ಎಬಿಲಿಟಿ 40 ಕ್ವಶನ್ಸ್ನ ಕೇಳಲಾಗ್ತಿತ್ತು. ಆ 40 ಕ್ವಶನ್ಸ್ ಬದಲಿಗೆ ಈಗ 20 ಕ್ವಶನ್ಸ್ನ ಮೆಂಟಲ್ ಎಬಿಲಿಟಿ ಮಾಡಿ ಇನ್ನೂ 20 ಕ್ವಶನ್ಸ್ನ EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸ್, ಅದರಲ್ಲಿ 15 ಪ್ರಶ್ನೆಗಳನ್ನ ಯಾವುದು ನಮ್ಮ ಬೇಸಿಕ್ ಸರೌಂಡಿಂಗ್ಸ್ ಅಂದ್ರೆ ಟು ಜನರೇಟ್ ದಿ ಅವೇರ್ನೆಸ್ ಆಫ್ ಬೇಸಿಕ್ ಸರೌಂಡಿಂಗ್ಸ್ ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ನಮಗೆ ಒಂದಿಷ್ಟು ಅಂದ್ರೆ ನಮ್ಮ ಮಕ್ಕಳಿಗೆ ಒಂದಿಷ್ಟು ಜ್ಞಾನ ಇರಲಿ, ಅದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಲಿ ಅಂತಂದು 15 ಪ್ರಶ್ನೆಗಳನ್ನ ಅದರಲ್ಲಿ ಕೇಳಿ ನೆಕ್ಸ್ಟ್ ಒಂದು 5 ಪ್ರಶ್ನೆಗಳಿರುವ ಒಂದು ಪ್ಯಾಸೇಜ್, ಅದು ಎನ್ವಿರಾನ್ಮೆಂಟ್ ಸೈನ್ಸ್ ರಿಲೇಟೆಡ್ ಇರುವಂಥದ್ದೇ, ಪರಿಸರ ಅಧ್ಯಯನದ ರಿಲೇಟೆಡ್ ಇರುವಂಥದ್ದೇ ಕೇಳಿದ್ದಾರೆ. ಇನ್ನೂ ಉಳಿದಿರೋ 20 ಕ್ವಶನ್ಸ್ ಆಸ್ ಯೂಶುವಲ್ ಮೆಂಟಲ್ ಎಬಿಲಿಟಿನ ತಗೊಂಡ್ಬಂದಿದ್ದಾರೆ. ಇದನ್ನ ತಗೊಂಡ್ಬರುವ ಉದ್ದೇಶ ಏನಂತಂದ್ರೆ, ನಾನು ಹೇಳೋದಕ್ಕಿಂತ ಯಾರಾದ್ರೂ ದೊಡ್ಡವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಪ್ಪಾ ಅಂತಂದ್ರೆ, ಕುವೆಂಪುದೊಂದು ಮಾತು ನೆನಪು ಬರುತ್ತೆ. ಏನಂದ್ರೆ, ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದೋ ಕವಿಯಾತ್ಮಂ ರಸಪಾನದ ಸ್ನಾನದಲ್ಲಿ. ಅದರರ್ಥ ಕವಿ ಒಂದು ಸಂಜೆಯನ್ನ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಣನೆ ಮಾಡ್ತಾನಂತಂದ್ರೆ, ನಮಗೇ ಗೊತ್ತಿರಲ್ಲ ಇಷ್ಟು ಈ ಸಂಜೆಯಲ್ಲಿ ಒಂದು ಈವ್ನಿಂಗ್ ಅಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ನಮ್ಮ ಪ್ರಕೃತಿ ಇದೆ ಅಂತಂತ. ಆ ಬೇಸಿಕ್ ಅವೇರ್ನೆಸ್ನ ಮಕ್ಕಳಿಗೆ ಬರಬೇಕು. ಅಂದ್ರೆ ಮಕ್ಕಳು ಅದನ್ನ ಸುತ್ತಮುತ್ತಲಿನೆಲ್ಲ ಅಬ್ಸರ್ವ್ ಮಾಡ್ಬೇಕು. ನಾವು ಬೆಳಿಗ್ಗೆ ಎದ್ದು ಕೂಡ ನಮಗೆ ಬೇಕಾಗಿರೋದು ನೀರಿಂದ. ಈ ನೀರು ಎಲ್ಲಿಂದ ಬರುತ್ತಂತನೂ ಮಕ್ಕಳಿಗೆ ಗೊತ್ತಿರಲ್ಲ. ಇದರ ಸೋರ್ಸಸ್ ಏನು, ಇದು ಯಾವ ತರ ನಮ್ಮ ವಾತಾವರಣದಲ್ಲಿ ಇರ್ತತೆ, ಮತ್ತೆ ನಮಗೆ ನೀರು ಎಷ್ಟು ಅವಶ್ಯಕತೆ ಇದೆ, ನೀರು ಎಷ್ಟು ಅವೈಲೇಬಿಲಿಟಿ ಇದೆ ಅಂದ್ರೆ ಎಷ್ಟು ನಮಗೆ ಯೂಸ್ ಮಾಡಕ್ ಸಿಗುತ್ತೆ, ಅದನ್ನ ಬಳಕೆಗೆ ಎಷ್ಟು ಮಾಡಕ್ ಸಿಗುತ್ತೆ, ಯಾವ್ದು ಎಷ್ಟು ಬಳಕೆ ಮಾಡಕ್ ಆಗ್ಲಾರ್ದಷ್ಟು ನೀರಿದೆ, ಮತ್ತು ಅದನ್ನ ನಾವು ಬಳಕೆ ಯಾಕೆ ಮಾಡಕ್ಕಾಗಲ್ಲ ಅಂತ ಎಲ್ಲ ವಿಷಯಗಳನ್ನ, ನೀರಿನ ಬಗ್ಗೆ, ವಾಟರ್ ಸೈಕಲ್ ಬಗ್ಗೆ, ಮತ್ತೆ ನೀರನ್ನ ಯಾವ ತರ ನಾವು ಉಪಯೋಗ ಮಾಡ್ತೀವಿ, ನೀರು ಎಲ್ಲೆಲ್ಲಿ ಸಿಗುತ್ತೆ ನಮಗಂತಂದು ಈ ಲೆಕ್ಚರ್ ಅಲ್ಲಿ ಪೂರ್ತಿ ಕಂಪ್ಲೀಟ್ ಆಗಿ ನಾನು EVS ನ ಒಂದು ಟಾಪಿಕ್ನ ತಗೊಂಡ್ಬಂದಿದ್ದೀನಿ. ಮತ್ತೆ ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನೋಡ್ರಿ, ಅವೈಲೇಬಿಲಿಟಿ ಆಫ್ ವಾಟರ್ ಅಂದ್ರೆ ನೀರು ನಮಗೆ ಎಲ್ಲೆಲ್ಲಿ ಸಿಗುತ್ತದೆ ಅಂತಂದು. ಇದು ನೋಡ್ರಿ, ನಮ್ಮ ಭೂಮಿ ನೋಡಿದ್ರೆ ನೀಲಿ ಆಕಾರದಲ್ಲಿ ಕಾಣುತ್ತೆ, ನೀಲಿ ಬಣ್ಣದಲ್ಲಿ. ಯಾಕೆ ನೀಲಿ ಬಣ್ಣದಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣುತ್ತಪ್ಪ ಅಂತಂದ್ರ, ನಮ್ಮ ಭೂಮಿಯ ಒಟ್ಟು 71% ಅಂತಂದ್ರೆ ನೋಡ್ರಿ, ಸಪೋಸ್ ನನ್ನ ಹತ್ರ 100 ಎಕರೆ ಜಮೀನ್ ಐತೆ ಅಂತ ತಿಳ್ಕೊರಿ. 100 ಎಕರೆ ಹೊಲ ಐತಂದ್ರ ಅದರಲ್ಲಿ 71 ಎಕರೆ ಬರೀ ನೀರೇ ತುಂಬಿಕೊಂಡೈತಿ. ಸ್ಟಾರ್ಟಿಂಗ್ ನಮ್ಗೆ ಖುಷಿ ಆಗಿತ್ತು, ಯಾವಾಗ 100 ಎಕರೆ ಐತಿ ಬಿಡಪ್ಪ ಬೇಕಾದ್ ಮಾಡ್ಬೋದು. ಬಟ್ ಅದ್ರೊಳಗಡೆ 71 ಎಕರೆ ಬರೀ ನೀರೈತಿ. ಉಳಿದಿದ್ದು 29 ಎಕರೆ ಅಷ್ಟೇ ನಮಗೆ ಜಾಗ ಇರೋದು. ನಮಗ್ ಬದುಕಾಕ ಎಕರೆ ಅಲ್ಲ. ಇಲ್ಲ, ನಾನು ಹೇಳಕತ್ತಿದ್ದ ಎಕ್ಸಾಂಪಲ್ ಅಂದ್ರೆ 71% ಎಕ್ಸಾಂಪಲ್ ಅಂದ್ರೆ 100ರಲ್ಲಿ 71 ಭಾಗ ಬರೀ ನೀರೈತಿ, 29 ಭಾಗ ಏನೈತಿ ನಮಗೆ ಬದುಕಾಕ ಜಾಗ ಅಥವಾ ನಮ್ಮ ನೆಲ ಐತಿ ಅಂತ. ಅದರ ಸಲುವಾಗಿ ನಮ್ಮ ಭೂಮಿ ಬ್ಲೂ ಪ್ಲಾನೆಟ್, ನೀಲಿ ಗ್ರಹ ಅಂತ ಕರೀತಾರೆ. ನೀಲಿ ಗ್ರಹ ಯಾಕಪ್ಪ ನೀರಿಗೆ ಇಷ್ಟು ಅವಶ್ಯಕತೆ ಇತ್ತು ಅಂದ್ರೆ, ನಿಮ್ಗೊಂದಿಷ್ಟು ಕೆಲವೊಂದು ಮಾಹಿತಿ ಕೊಡ್ತೀನಂತ. ನಾವು ಇಷ್ಟು ವರ್ಷದಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ಬೇಕು, ಅದನ್ನೆಲ್ಲ ನೋಡ್ಬೇಕು ಅಂತ ತಯಾರು ಮಾಡಕತ್ತಿದೀವಲ್ಲ, ಆ ಮಂಗಳ ಗ್ರಹದಲ್ಲಿ ನಾವು ನೀರನ್ನು ಹುಡುಕಕತ್ತೀವಿ. ನೀರಿಲ್ಲೈತಿ, ಇದನ್ನ ದುರ್ಬಳಕೆ ಮಾಡಕತ್ತೀವಿ, ಅಲ್ಲಿ ಹೋಗಿ ಹುಡುಕತ್ತೀವಿ. ಅಂದ್ರೆ ನೀರಿನ ಅವಶ್ಯಕತೆ, ನೀರ್ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ನೀರ್ ಇರ್ಲಿಲ್ಲ ಅಂತಂದ್ರೆ ಲೈಫ್ ಪಾಸಿಬಲೇ ಇಲ್ಲ, ಬದುಕಕ್ ಸಾಧ್ಯನೇ ಇಲ್ಲ. ಅದನ್ನ ನಾವು ಅರಿತುಕೊಳ್ಬೇಕು. ನೋಡ್ರಿ, ಭೂಮಿಯ ವಿಸ್ತೀರ್ಣ, ಭೂಮಿಯ ಮೇಲ್ಮೈ 71% ನೀರಿನಿಂದ ಆವೃತವಾಗಿದೆ. ಅಪ್ರಾಕ್ಸಿಮೇಟ್ಲಿ 71% ಆಫ್ ದಿ ಅರ್ತ್ ಸರ್ಫೇಸ್ ಕವರ್ಡ್ ವಿತ್ ವಾಟರ್. ಇದನ್ನ ನೆನಪಿಡ್ಬೇಕು, ಇದೊಂದು ಫ್ಯಾಕ್ಟ್. ಇದು ಫ್ಯಾಕ್ಟ್ ಅಂತಂದ್ರ ಇದು ಸತ್ಯ. ಇದನ್ನ ನೆನಪಿಡ್ಬೇಕು. ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಅಲ್ಲ, ಮುಂದಿನ ಸ್ಲೈಡಿಗೆ ಹೋಗೋಣ. ಏನಾಯ್ತು ಮುಂದಿನ ಡಿಸ್ಟ್ರಿಬ್ಯೂಷನ್ ಬ್ರೇಕ್ ಡೌನ್ ಅಂತ. ಈಗ ನಾವೆಲ್ಲರೂ ಅಬ್ಸರ್ವ್ ಮಾಡಿದ್ವಿ, 71% ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ, 100ರಲ್ಲಿ 71 ಎಕರೆ ನೀರೈತಿ, 29% ಅಂದ್ರೆ 29 ಎಕರೆ ಭೂಮಿ ಐತಿ. ಇದೇನಿದು ಲ್ಯಾಂಡ್. ಇದು ಲ್ಯಾಂಡ್ ಅಂತಂದ್ರೆ ಭೂಮಿ. ಮತ್ತೆ 71% ಅಂತಂದ್ರೆ ಇದು ನೀರಿದು. ನೀರ್ ಅಂದ್ರೆ ವಾಟರ್. ಎಲ್ಲೈತಪ್ಪ ನೀರು, ವಾಟರ್? ಸಮುದ್ರ, ಸಾಗರಗಳು,
ನದಿಗಳು, ಹಳ್ಳ, ಕೊಳ್ಳ, ಕೆರೆ ಇವೆಲ್ಲ ನೀರಿರೋದು. ಹಂಗಂದ್ರ 71% ಬರೀ ನದಿ, ಹಳ್ಳ, ಕೊಳ್ಳ ಅವೇ ಅದಾವ? ಇಲ್ಲ. ಏನಂತ ನೋಡ್ರಿ, ಸಾಲ್ಟ್ ವಾಟರ್, ಉಪ್ಪು ನೀರು ಈ 71%ದಲ್ಲಿ 97.5%. ಇದನ್ನು ನೆನ್ಪಿಡ್ಬೇಕು ನೀವು. ಉಪ್ಪು ನೀರು ಎಷ್ಟೈತಂದ್ರ 97.5%. ಅದರ ಅರ್ಥ ಏನಪ್ಪಾ ಅಂತಂದ್ರ ಉಳಿದಿರೋ ಫ್ರೆಶ್ ವಾಟರ್ 2.5%. ಇದೇನಿದು ಪರ್ಸೆಂಟೇಜ್ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಮತ್ತೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ನಾವು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಅಂತ ಹೋಗ್ರಿ, ನೀರು ಬೇಕಪ್ಪ ಅಂತಂದ್ರೆ ಹೋಗಿ ನಾನು ನಿಮಗೆ 100 ಬಾಟಲ್ಸ್ ಕೊಡ್ತೀನಿ ಅಂತ ಕುಡಿಯೋದಕ್ಕೆ. ಬಾಟಲ್ ಗೊತ್ತಿಲ್ಲ, ಬಾಟಲ್, ನೀರಿನ ಬಾಟಲ್ 1 ಲೀಟರ್ 3 ಬಾಟಲ್ ಇಷ್ಟು ಇರ್ತಾವಲ್ಲ, ಆ ಬಾಟಲ್ಗಳನ್ನ ಕೊಡ್ತೀನಿ ಅಂತ. ಆ ಬಾಟಲ್ನಲ್ಲಿ 97.5% ಅಂದ್ರೆ ಅಪ್ರಾಕ್ಸಿಮೇಟ್ಲಿ 98 ಬಾಟಲ್ಗಳು ಉಪ್ಪು ನೀರು ಇರ್ತಾವ. ಉಪ್ಪು ನೀರು ಅಂತಂದ್ರೆ ಸಾಲ್ಟ್ ವಾಟರ್, ಉಪ್ಪು ನೀರು. ಅದು ಮುಚ್ಚಿದ್ಕೊಂಡು ಉಪ್ಪು ಅದನ್ನ ಎದಕ್ಕೂ ಯೂಸ್ ಮಾಡಂಗಿಲ್ಲ. ಮುಖ ತೊಳ್ಕೊಂಡು ಕಣ್ಣಾಗ ಹೋದ್ರೆ ಕಣ್ಣೆಲ್ಲ ಉರಿ, ಬಾಯಾಗಿ ಇಟ್ಕೊಂಡ್ರೆ ಉಗುಳಿ ವಾಂತಿ ಮಾಡ್ಕೊಂಡ್ಬಿಡ್ತೀವಿ. ಏನು ಮೋಷನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನೇನಾದ್ರು ಇದು ಮಾಡ್ಕೊಂಡ್ಬಿಟ್ರೆ. ಉಳಿದಿರೋ 2 ಬಾಟಲ್ಗಳು, 100ರಲ್ಲಿ 98 ಬಾಟಲ್ಗಳು ಉಪ್ಪು ನೀರು, ಉಳಿದಿರೋ 2 ಬಾಟಲ್ಗಳು ಸಿಹಿ ನೀರು. ಇಷ್ಟೇ. ಸಿಹಿ ನೀರಪ್ಪ ಅಂತಂದ್ರೆ, ಸಿಹಿ ನೀರು ಏನಂತಂದ್ರೆ ನಾವು ನೀರು ಬಳಸ್ತೀವಲ್ಲ, ನಾವು ನೀರು ಯಾಕೆ ಬಳಸ್ತೀವಿ? ಕುಡಿಯೋದಕ್ಕ, ಸ್ನಾನ ಮಾಡೋದಕ್ಕ, ಮತ್ತೆ ಮನಿ ಒರೆಸೋದಕ್ಕ, ಬಟ್ಟೆ ಒಗೆಯೋದಕ್ಕ, ಅದೆಲ್ಲ ಇರ್ತೀವಲ್ಲ. ಬರೀ 2 ಬಾಟಲ್ ಇರೋದು. ಆ 98 ಬಾಟಲ್ ಬರೀ ಎಲ್ಲೈತಂತಂದ್ರೆ ಸಾಗರ, ಸಮುದ್ರ ಅಂದ್ರೆ ಸಿ, ಓಷನ್ಸ್, ಈ ಫಾರ್ಮ್ ಒಳಗೈತಿ. ಇದು ನಮ್ಮನ್ನ ಯೂಸೇ ಇಲ್ಲ. ಇಷ್ಟಕ್ಕೊಂದು ನೀರಿದ್ರು ಆ 97.5% ಅಂದ್ರೆ ನೀರಿನ ಇವಾಗ ನೋಡ್ರಿ, ಇದರ 97.5% ಬರೀ ಸಾಲ್ಟ್ ವಾಟರ್ ಐತಿ, ಅಂದ್ರೆ ಉಪ್ಪು ನೀರು ಐತಿ ಅದರ ಅರ್ಥ. ನೆಕ್ಸ್ಟ್ ಇದರ 2.5% ಸಿಹಿ ನೀರು ಅಂತಂದ್ರೆ ಫ್ರೆಶ್ ವಾಟರ್ ಅಂತ. ಫ್ರೆಶ್ ವಾಟರ್ ನಾವು ಬಳಸ್ತೀವಲ್ಲ, ಅದು ಫ್ರೆಶ್ ವಾಟರ್. ಸಾಲ್ಟ್ ವಾಟರ್ ಎಲ್ಲಿರ್ತಾನೆ, ನೀವು ಯಾರಾದ್ರೂ ಬೀಚಿಗೆ ಹೋಗಿದ್ರ ಅಂತಂದ್ರೆ, ಸಮುದ್ರಕ್ಕೆ ಹೋಗಿದ್ರ ಅಂತಂದ್ರೆ ಅಲ್ಲಿ ನೋಡಿರ್ಬೋದು. ಅದನ್ನ ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ಉಗುಳಿ ಬಿಡ್ತೀವಿ, ಅಷ್ಟು ಕಹಿ ಇರ್ತದೆ ನೀರು. ನೆಕ್ಸ್ಟ್ ನೋಡ್ರಿ, ಸಲೈನ್ ವಾಟರ್ ಇನ್ ಓಷನ್ಸ್ ಕೆನಾಟ್ ಬಿ ಯೂಸ್ಡ್ ಫಾರ್ ಡ್ರಿಂಕಿಂಗ್ ಆರ್ ಇರಿಗೇಷನ್. ನೋಡ್ರಿ, ಸಲೈನ್ ವಾಟರ್ ಅಂದ್ರೆ ಸಾಲ್ಟ್ ವಾಟರ್, ಅದನ್ನ ಡ್ರಿಂಕಿಂಗ್ ಕುಡಿಯಕ್ಕೆ ಬಳಸಕ್ ಆಗಂಗಿಲ್ಲ. ಇರಿಗೇಷನ್ ಅಂದ್ರೆ ನೀರಾವರಿಗೆ ಬಳಸಕ್ ಆಗಂಗಿಲ್ಲ. ಸಮುದ್ರದ ಉಪ್ಪು ನೀರನ್ನು ಕುಡಿಯಲು ಅಥವಾ ಕೃಷಿ ಅಂದ್ರೆ ಅಗ್ರಿಕಲ್ಚರ್, ನಾವು ಒಕ್ಕಲ್ತನ ಅಂತ ಹೇಳ್ತೀವಲ್ಲ, ಅದಕ್ಕೆ ಬಳಸಲು ಸಾಧ್ಯವಿಲ್ಲ ಅಂತ. ಮತ್ತೆ ಮುಂದೆ ಹೋಗೋಣ ಅಂತ. ನೆಕ್ಸ್ಟ್ ನೋಡ್ರಿ ಏನಂತೈತಿ, ಫ್ರೆಶ್ ವಾಟರ್ ರಿಸರ್ವ್ಸ್ ಅಂದ್ರೆ ಎಲ್ಲೆಲ್ಲಿ ಫ್ರೆಶ್ ವಾಟರ್ ನೀರು ಎಲ್ಲೆಲ್ಲಿ ನಮಗೆ ಸಿಗುತ್ತಾ ಅಂತ ಕೇಳ್ಯಾರ. ನೋಡ್ರಿ, ವೇರ್ ಈಸ್ ಅರ್ತ್ ವಾಟರ್, ನಮ್ಮ ಭೂಮಿಯ ನೀರು ಎಲ್ಲೆಲ್ಲಿ ಇದೆ ಅಂತ ಕೇಳ್ಯಾರ. ನೋಡ್ರಿ, ಫಸ್ಟ್ ನಾವು ಸ್ಟಾರ್ಟಿಂಗ್ ಹೇಳಿದ್ವಿ 96.5%. ಟೋಟಲ್ ಎಷ್ಟಿರುತ್ತಲ್ಲ ಅದರ 96.5% ಎಲ್ಲೈತಿ? ಓಷನ್ ಒಳಗೈತಿ. 97.5% ಏನಂತ ಹೇಳಿದ್ವಿ ನಾನು? ಸಿಹಿ ನೀರು ಅಲ್ಲ, ಸಾರಿ, ಉಪ್ಪು ನೀರು ಅಂತ ಹೇಳಿದ್ನಲ್ಲ. ಆ ಉಪ್ಪು ನೀರೊಳಗೆ 96.5% ಬರೀ ಓಷನ್ಸ್ ಒಳಗೆ ಐತಿ. ನೆಕ್ಸ್ಟ್ 0.9% ಎಲ್ಲೈತಿ? ಮತ್ತೆ ಇನ್ನೊಂದಿಷ್ಟು ಬೇರೆ ಬೇರೆ ಕಡೆ ಅದಾವ. ಎಲ್ಲಿಯಾದ್ರೂ ಬೋರ್ವೆಲ್, ಕೆಲವೊಂದು ಕಡೆ ಬೋರ್ವೆಲ್ ನೋಡಿದ್ರೆ ಉಪ್ಪು ನೀರು ಬರ್ತಾವ, ಕೆಲವೊಂದು ಕಡೆ ಅಷ್ಟೇ, ಎಲ್ಲ ಕಡೆ ಬರಂಗಿಲ್ಲ. ಅಂತರ ಇಲ್ಲಿ 0.9%. ಟೋಟಲ್ ಸೇರಿ 97.5% ಬರೀ ಉಪ್ಪು ನೀರೇ ಐತಿ. ಬಟ್ ಫ್ರೆಶ್ ವಾಟರ್, ಕುಡಿಯೋಕೆ ಯೋಗ್ಯವಾಗಿ ಅಥವಾ ನಮ್ಮ ಬಳಕೆಗೆ ಯೋಗ್ಯವಾಗಿರುವಂತ ನೀರು 2.5% ಅಷ್ಟೇ. ಈ 2.5% ಒಟ್ಟು ನೋಡ್ರಿ, ಆ 2.5% ಗ್ಲೇಷಿಯರ್ಸ್, ಐಸ್ ಕ್ಯಾಪ್ಸ್, ಮತ್ತೆ ಗ್ರೌಂಡ್ ವಾಟರ್, ಮತ್ತೆ ಸರ್ಫೇಸ್ ವಾಟರ್ ಅಂತ. ಗ್ಲೇಷಿಯರ್ಸ್, ಐಸ್ ಕ್ಯಾಪ್ಸ್ ಅಂತಂದ್ರೆ ಏನು ನೋಡ್ರಿ? ಗ್ಲೇಷಿಯರ್ಸ್, ಐಸ್ ಕ್ಯಾಪ್ಸ್ ಅಂತಂದ್ರೆ, ಗ್ಲೇಷಿಯರ್ಸ್ ಅಂದ್ರೆ ಐಸ್ ಗಡ್ಡೆಗಳು, ಹಿಮಗಡ್ಡೆಗಳು. ನೆಕ್ಸ್ಟ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ ಅಂತಂದ್ರೆ
ಭೂಮಿಯನ್ನ ಬೋರ್ವೆಲ್ ಹಾಕ್ತಿವಲ್ಲ ನಾವು, ನಮ್ಗೆ ಬೇಕಾದ್ರ ಮನಿ ಮುಂದೆ ನೀರ್ ಬೇಕು ಬೋರ್ವೆಲ್ ಹಾಕಕ್ಕ, ಹೊಲಗಳಿಗೆ ಬೋರ್ವೆಲ್ ಹಾಕಕ್ಕ ಬೋರ್ವೆಲ್ಗಳನ್ನ ಕಳಿಸ್ತೀವಿ. ಆ ಬೋರ್ವೆಲ್ ಕರೆಸ್ತೀವಲ್ಲ, ಆ ಬೋರ್ವೆಲ್ ಕೊರಿತೈತಿ ನೋಡು, ಆ ಬೋರ್ವೆಲ್ ಕೊರಿತೈತಲ್ಲ, ಆ ಬೋರ್ವೆಲ್ಲಿನ 30% ವಾಟರ್ ಅಲ್ಲೇ ಕೆಳಗೈತಿ. ಅಂದ್ರೆ ನಮ್ಗೆ ಇರೋದೇ 2.5 ಬಾಟಲ್, 97.5 ಬರೀ ಉಪ್ಪು ನೀರ್ ಐತಿ, 2.5 ಫ್ರೆಶ್ ವಾಟರ್ ಐತಿ. 2.5 ಬಾಟಲ್ ಒಳಗಡೆ ಇಷ್ಟು ಎಷ್ಟಾಗತ್ತ ಇಲ್ಲಿ ನೋಡ್ರಿ, 30.1 68.1. ಇದು ಅರ್ಥ ಆಗ್ಲಿಲ್ಲಪ್ಪ ಅಂತಂದ್ರೆ ಈ 2.5 ಬಾಟಲ್ ಒಳಗ ಮೇಜರ್ ಒಂದಿಷ್ಟು ನೀರ್ ಅದಾವ ಅಂತ ತಿಳ್ಕೊರಿ. ಆ ಮೇಜರ್ ನೀರು ನಮಗೆ ಬಳಕೆಗೆ ನಿಲುಕದೇ ಇಲ್ಲ, ಎಲ್ಲ ಐಸ್ ಫಾರ್ಮ್ ಒಳಗೈತೆ. ಅದನ್ನ ಯಾರು ಕರಗಿಸುವಂತ ಕುಂದಿರ್ತಾರ? ಎಲ್ಲ ಹಿಮಾಲಯದೊಳಗಡೆ, ಮತ್ತೆ ಇಲ್ಲಿ ಅಂಟಾರ್ಟಿಕಾದಲ್ಲಿ, ಆರ್ಟಿಕ್ದಲ್ಲಿ, ಮತ್ತೆ ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಯಾವ ತರ ಐತೆ ಅಂತಂದ್ರೆ ಎಲ್ಲ ಐಸ್ ಆಗ್ಬಿಟ್ಟೈತಿ. ಅದನ್ನ ನಾವು ಬಳಕೆಗೆ ಯೋಗ್ಯ ಅಂದ್ರೆ ಅದನ್ನ ತಗೊಂಡ್ಬಂದು ಕರಗಿಸಿ ಯೂಸ್ ಮಾಡಕ್ ಆಗಂಗಿಲ್ಲ. ನೆಕ್ಸ್ಟ್ 30.1% ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ, ಬೋರ್ವೆಲ್ ಹೊಡೆದಾಗ ಬರ್ತೈತಲ್ಲ ನೀರು, ಅಷ್ಟು ನೀರೈತಿ. ಉಳಿದಿರೋ ಸರ್ಫೇಸ್ ವಾಟರ್ ಅಥವಾ ಫ್ರೆಶ್ ವಾಟರ್. ಸರ್ಫೇಸ್ ವಾಟರ್ ಫ್ರೆಶ್ ವಾಟರ್ ಅಂದ್ರ ಭೂಮಿಯ ಮೇಲೆ ಇರುವಂತ ನೀರು. ಮೇಲೆ ಇರುವಂತ ಎಲ್ಲಿ ಇರೋದು? ಕೆರೆ, ಹಳ್ಳ, ನದಿ, ಇವೆಲ್ಲ ಸೇರಿ ಬರೀ 1.2% ಐತಿ. ಇದರ ಅರ್ಥ ಏನು ಗೊತ್ತ? ನಾನು ಬರೀ 1.2% ಅಷ್ಟೇ ನಮಗೆ ಬರ್ಕ ಸಿಗುತ್ತಂತಂದ. ಅದರ ಅರ್ಥ ಏನಂದ್ರೆ, ಆಕ್ಚುಲಿ ಇದ್ರ ಮೀನಿಂಗ್ ಏನಂದ್ರೆ, ನಮಗೆ ಬಳಕೆಗೆ ಯೋಗ್ಯವಾಗಿರುವಂತ ನೀರು ಬಹಳ ಕಡಿಮೆ ಐತಿ. ಅದನ್ನೂ ಕೂಡ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ, ನಮ್ಮನ್ನ ಕರೆಕ್ಟ್ ನೀರನ್ನ, 1 ಗ್ಲಾಸ್ ನೀರು ಬೇಕಾಗಿರ್ತೈತಿ, 1 ಬಕೆಟ್ ಒಳಗೆ ಸ್ನಾನ ಮಾಡ್ಬೇಕಿರ್ತೈತಿ, 10 ಬಕೆಟ್ ಹಾಕೊಂಡ್ಬಿಡ್ತೀವಿ ನೀರನ್ನ. 1 ಗ್ಲಾಸ್ ನೀರು ಕುಡಿಬೇಕಂತ ಹೋಗ್ತೀವಿ, ಅರ್ಧ ಗ್ಲಾಸ್ ನೀರು ಚೆಲ್ಲಿ ಬಂದ್ಬಿಡ್ತೀವಿ. ಇಷ್ಟು ಕಡಿಮೆ ನೀರಿರೋದನ್ನ ನಾವು ಮಿತವಾಗಿ ಬಳಸಬೇಕು ಅಂತ ಇದನ್ನ ಅರ್ಥ. ಮತ್ತೆ ಅದನ್ನ ಎಕ್ಸ್ಟ್ರಾ ಡಯಾಗ್ರಾಮ್ ಅದು ಅಷ್ಟು ಬೇಕಾಗಿಲ್ಲ. ಯಾಕಂತಂದ್ರೆ EVS ಒಳಗಡೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಯಾವುದನ್ನ ಓದಬೇಕು ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಯಾವುದನ್ನ ಓದಬಾರ್ದು. ಯಾಕಂದ್ರ ವಾಟರ್ ಅಂತ ಬಂದಾಗ ನಿಮ್ಗೆ ಏನೇನು ಬರ್ತೈತಪ್ಪ ಅಂದ್ರೆ UPSC ಲೆವೆಲ್ ಬರ್ತೈತಿ ಎಲ್ಲ. ನೀವು UPSC ತನ ಬರೇ ಓದ್ಕೊಂತ ಹೋಗ್ಬೋದು. ವಾಟರ್ ಎಲ್ಲಿಂದ ಬರ್ತೈತಿ, ಹೆಂಗ್ ಉದ್ಭವ ಆಗ್ತೈತಿ, ಅದ್ರೊಳಗಡೆ ಏನಿರ್ತೈತಿ, ಅದ್ರೊಳಗಡೆ ಕೆಮಿಕಲ್ ಫಾರ್ಮುಲಾ, ಅಷ್ಟೆಲ್ಲ ಓದೋ ಅವಶ್ಯಕತೆ ಇಲ್ಲ. ಬಟ್ ನಮಗೆ ಎಷ್ಟು ಕಲಿತೀವಲ್ಲ ಅದನ್ನೇ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತ ಅದ. ಫಸ್ಟ್ ನೋಡ್ರಿ, ಒಳ್ಳೆ ರಿವೈಸ್ ಮಾಡಮಂತ. 100% ಇತ್ತು ನೀರು, ಅದರೊಳಗಡೆ 71% ಏನಿರುತ್ತ ನೀರೈತಿ. 29% ಲ್ಯಾಂಡ್ ಐತಿ. ಇದು ನೀರು, ಇದು ಲ್ಯಾಂಡ್ ಅಂದ್ರೆ ಭೂಮಿ. ಈ 71% ಇರಲಿ, 97.5% ಏನೈತಿ? ಉಪ್ಪು ನೀರೈತಿ, ಉಪ್ಪು ನೀರು. ಈ ಉಳಿದಿರೋ 2.5% ಫ್ರೆಶ್ ವಾಟರ್ ಐತಿ. ಈ ಫ್ರೆಶ್ ವಾಟರಿನ 1% ಅಷ್ಟೇ. ಈ ಫ್ರೆಶ್ ವಾಟರ್ನ 1% ಅಂದ್ರೆ 1.2% ಏನೈತಿ ನಮಗೆ ಬಳಕೆಗೆ ಯೋಗ್ಯವಾಗಿ, ನಮ್ಗೆ ಸರ್ಫೇಸ್ ಒಳಗೆ ಸಿಗುವಂತ ನೀರು, ಕೆರೆ, ಹಳ್ಳ, ಕೊಳ್ಳಗಳಲ್ಲಿ. ಫಸ್ಟ್ 100 ಇತ್ತು, 71, 29 ಭಾಗ ಮಾಡಿದ್ವಿ ನೀರು ಮತ್ತು ಭೂಮಿ ನಡಬರ್ಕ. ಆ 71 ಒಳಗೆ 97.5 ಉಪ್ಪು ನೀರು, 2.5 ಫ್ರೆಶ್ ವಾಟರ್. ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರು, ನಮಗೆ ಬೆಳಕಿಗೆ ಯೋಗ್ಯವಾಗಿರುವಂತ ನೀರು. ಅದರೊಳಗಡೆ ನಾವು 1.2% ಅಷ್ಟೇ ಅದು ನಮ್ಗ ಉಪಯೋಗಕ್ಕೆ ಬರುವಂಥದ್ದು. ಅಂದ್ರೆ ನಮ್ಮ ಸರ್ಫೇಸ್ ಒಳಗಡೆ, ಭೂಮಿ ಮೇಲ್ಮೈಯಲ್ಲಿ ಇರೋದು. ಮೇಲ್ಮೈ ಅಂದ್ರ ನದಿ, ಹಳ್ಳ, ಕೊಳ್ಳಗಳು, ಇದರೊಳಗಡೆ ಇರುವಂಥದ್ದು. ಉಳಿದಿದ್ದೆಲ್ಲ ಗ್ರೌಂಡ್ ವಾಟರ್ ಅದೆಲ್ಲ ಇರುತ್ತೆ, ಅದೆಲ್ಲ ಬೇಡ ನಮಗೆ. ಮತ್ತೆ ಮುಂದೆ ಹೋಗೋಣ ಅಂತ. ದ ಹೈಡ್ರೋಲಾಜಿಕಲ್ ಸೈಕಲ್, ಇದರ ಅರ್ಥ ಅಂದ್ರೆ ವಾಟರ್ ಸೈಕಲ್ ಅಂತ. ವಾಟರ್ ಸೈಕಲ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ನವೋದಯ. ಇದರಷ್ಟು ಬಹಳ ನೀರಿನಲ್ಲಿ ಈ ಚಾಪ್ಟರ್ ಮಾಡಕತ್ತಿರೋದೇ ವಾಟರ್ ಸೈಕಲ್ ಸಲುವಾಗಿ. ಈ ವಾಟರ್ ಸೈಕಲ್ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದರ ಮೇಲೆ ಪ್ರಶ್ನೆಗಳು ಖಂಡಿತ ಬರ್ತಾವೆ. ಏನಪ್ಪ ಇದು ವಾಟರ್ ಅಂತ, ಸೈಕಲ್ ಅಂತ, ಸೈಕಲ್ ಓಡಿಸೋ ಸೈಕಲ್ ಅಲ್ಲ ಅಂತ ನೀವು ಕೇಳ್ಬೋದು. ವಾಟರ್ ಸೈಕಲ್ ಅಂತಂದ್ರೆ ನೀರಿನ ಒಂದು ಚಕ್ರ. ಯಾವ ತರ ಅಂತಂದ್ರ, ಈಗ ನೋಡ್ರಿ, ನಮ್ಗೆ ನೀರು ಎಲ್ಲಿಂದ ಬರ್ತಪ್ಪ ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬಿಟ್ರ, ನಾವು ಹೌದು ಮಳಿ ಬರ್ತೈತಿ, ನೀರು ಬರ್ತೈತಿ. ಈ ವರ್ಷ ಅಂತೂ ಮಳೆ ಇಲ್ಲ, ಪ್ರತಿ ವರ್ಷ ಮಳೆ ಬಂದೈತಿ, ನೀರು ಬರ್ತೈತಿ, ನೀರು ಹೋಗಿ ಹಳ್ಳ ತುಂಬತೈತಿ, ಹಳ್ಳ ಹೋಗಿ ನದಿ ತುಂಬತೈತಿ, ನದಿ ಹೋಗಿ ಡ್ಯಾಮ್ ತುಂಬ್ತಾವು, ಡ್ಯಾಮ್ಲಿಂದ ನಮ್ಮ ಕೆನಲ್ ಬರ್ತಾವ, ಕೆನಲ್ನಿಂದ ಪೈಪ್ ಲೈನ್ ಆಗಿ ಮನೆಗೆ ಬರ್ತೈತಿ ಸೀದಾ. ಇಲ್ಲದ ನಾವು ಬೋರ್ವೆಲ್ ಹಾಕ್ತಿವಿ, ಬೋರ್ವೆಲಿಂದ ನೀರು ಬರ್ತೈತಿ. ಹೌದಪ್ಪ, ಮಳಿ ಬರ್ತೈತಲ್ಲ, ಮ್ಯಾಲೇನು ದೇವ್ರದನ? ಮ್ಯಾಲಿಂತ್ರ ಹೆಂಗ ನೀರು ಯಾರ ಬಂದು ಹಿಂಗ ಸುರುತ್ತಾರನ? ಇಲ್ಲಲ್ಲ. ಅಲ್ಲಿಗೆ ನೀರು ಎಲ್ಲಿಂದ ಬಂತು? ನಾವು ಬೋರ್ವೆಲ್ ಹಾಕ್ತಿವಂದ್ರ ಅಲ್ಲಿಗೆ ನೀರು ಎಲ್ಲಿಂದ ಬಂತು?
ಅದರ ಸೋರ್ಸಸ್ನ ಹುಡುಕ್ತಾ ಹೋದ್ರೆ ಅದು ಒಂದು ಚಕ್ರದ ರೂಪ ಕಾಣ್ತಾ ಹೋಗ್ತದೆ. ಯಾವ ತರ ಅಂತಂದ್ರ ನಮಗೆಲ್ಲರಿಗೂ ಗೊತ್ತು, ಮಳೆ ಬರಾಕತೈತಿ. ಇಲ್ಲಿ ನೋಡ್ರಿ, ಈಗ ಮಳೆ ಚಿತ್ರ ಐತಿ ನೋಡ್ರಿ. ಇಲ್ಲಿ ಏನಿದು, ಇದೇನಿದು ಕ್ಲೌಡ್ಸ್. ಇದು ಕ್ಲೌಡ್ಸ್ ಅಂದ್ರೆ ಏನು? ಮೋಡಗಳು. ಮೋಡಗಳಲ್ಲಿ ಮಳೆ ಸುರ್ಸಾಕತ್ತಾವು. ಮಳೆ ಸುರ್ಸಾಕತ್ತಾವಲ್ಲ, ಅದಕ್ಕೆ ಪ್ರೆಸಿಪಿಟೇಷನ್ ಅಂತ ಕರೀತಾರೆ. ಇದನ್ನ ಮುಂದೆ ಒಂದೊಂದಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಪ್ರೆಸಿಪಿಟೇಷನ್ ಅಂದ್ರೆ ಮಳೆ ಅಥವಾ ಹಿಮಪಾತ ಆಗೋದು. ಮಳೆ ಆಗೋದು ಅಥವಾ ಹಿಮಪಾತ ಆಗೋದು. ಹಿಮಪಾತ ಅಂದ್ರೆ ಸ್ನೋ ಬೀಳ್ತಾ, ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಈಗ ಐಸ್ ಮತ್ತೆ ಸ್ನೋ ಬೀಳಾಕತೈತಿ, ಕಾಣುತ್ತಾ? ಇದೇ ಈ ಕ್ಲೌಡ್ಸ್ ಇರ್ತಾವಲ್ಲ, ಇವು ಹೋಗಿ ಹಿಮಾಲಯ ಎಲ್ಲಿ ಜಾಸ್ತಿ ಥಂಡಿ ಇರ್ತೈತಿ ನೋಡು, ಅಲ್ಲಿ ಹೋಗಿ ಅದು ನೀರ್ ಏನಾಗುತ್ತಾ, ಐಸ್ ಆಗಿ ಐಸ್ ಬೀಳುತ್ತಾ. ಅದೇ ಸ್ನೋ. ಈಗ ಆ ಸ್ನೋ ಇರುತ್ತಲ್ಲ, ಸ್ನೋ ಏನಂತ ಬಿಸಿಲಿಗೆ ಮೆಲ್ಟ್ ಆಗುತ್ತಾ. ಮಳಿ ಬಂದಿರುತ್ತಲ್ಲ, ಅದು ನೀರೆಲ್ಲ ನೋಡ್ರಿ ಇಲ್ಲಿ ಹಳ್ಳದಾಗ ಸೇರಾಕತ್ತಾವು. ಈ ಹಳ್ಳ ಸೇರ್ಕೊಂಡು ಸಣ್ಣ ಸಣ್ಣ ಹಳ್ಳ, ಒಂದು 100,000 ಹಳ್ಳ ಸೇರ್ಕೊಂಡು ಏನಾಗುತ್ತಾ, ಒಂದು ನದಿ ಉದ್ಭವ ಆಗುತ್ತಾ. ಆ ನದಿ ಉದ್ಭವ ಆಗುವಂತ ಬಂದು ಸಮುದ್ರನ ಸೇರ್ಬಿಡ್ತೈತಿ. ನಮಗಿಷ್ಟು ಗೊತ್ತು, ಸಮುದ್ರ ಸೇರ್ತೈತಿ. ನಮಗ್ ಮೊನ್ನೆರ ಗೊತ್ತು, ಮೊನ್ನೆರ ಮೇ ಅಥವಾ ಏಪ್ರಿಲ್ ತಿಂಗಳು ಎಷ್ಟು ಬ್ಯಾಸಗಿತ್ತು ಅಂತಂದ್ರ ಬಿಸಿಲು ಸಲುವಾಗಿ ನಿಂತಲ್ಲೇ ನೀರ್ ಇಳಿತಿದ್ವು. ಹೌದಿಲ್ಲ? ಅಷ್ಟು ಬಿಸಿಲು ಇತ್ತಿಲ್ಲ. ಅಷ್ಟು ಬಿಸಿಲು ನಮಗೆ ನೀರ್ ಇಳಿಸ್ತಿತ್ತಂದ್ರ ಆ ಓಷನ್ ಒಳಗಡೆನೂ ಬಿಸಿಲು ಇರ್ತೈತಿ. ಬರೀ ನಮಗಷ್ಟೇ ಇರಂಗಿಲ್ಲ, ಆ ಸಮುದ್ರದೊಳಗೂ ಬಿಸಿಲು ಇರ್ತೈತಿ. ನೀವೆಲ್ಲಾರು ಒಂದು ಅಬ್ಸರ್ವ್ ಮಾಡಿರ್ಬೋದು, ಮನೆಯಾಗ ಅಡಿಗೆ ಮಾಡಕ್ ಸಾಂಬಾರ್ ಇಟ್ಟಿರ್ತಾರಂತಂದ್ರ ಮ್ಯಾಲೆ ಐತಲ್ಲ, ಸಾಂಬಾರ್ ಮೇಲೆ ಏನಾರ ಮುಚ್ಚಿಬಿಟ್ರ ಅಂತ ತೆಗೆದ್ಬಿಟ್ರ ಅಲ್ಲೆಲ್ಲ ಹನಿ 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 ನೀರ್ ಇರ್ತಿರ್ತಾವ. ಯಾಕಂತಂದ್ರೆ ಗೊತ್ತಾ, ಆ ನೀರನ್ನ ಬಿಸಿ ಮಾಡಿದಾಗ ನೀರು ಆವಿಯಾಗಿ ಹೋಗುತ್ತದೆ. ಏನಾಗುತ್ತಾ? ಆವಿಯಾಗಿ ಹೋಗುತ್ತದೆ. ಆವಿಕರಣ ಅಂತ ಕರಿತಾರ. ಆವಿ ಆಗುತ್ತ. ಅದಕ್ಕ ನಾವೈತಲ್ಲ ಇಲ್ಲಿ ಹೋಗಿರ್ತ ನೋಡು, ಇದು ಒಳ್ಳಿ ಇವ್ಯಾಪೊರೇಷನ್ ಅಂತ ಕರೀತಾರ. ಇದಕ್ಕೇನ್ ಕರೀತಾರ? ಇವ್ಯಾಪೊರೇಷನ್ ಅಂದ್ರೆ ಒಳ್ಳಿ ಆವಿ ಆಗೋದು. ಆವಿ ಅಂತಂದ್ರೆ ನೀರಿನ ಗಾಳಿಯ ರೂಪ ಅದು. ಈ ಗಾಳಿ ಸುತ್ತಮುತ್ತ ಐತಲ್ಲ, ಇಲ್ಲಿ ಕೂಡ ನೀರ್ ಐತಿ, ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಕೆಲವೊಂದ್ಸಲ ಕಾಣ್ತೈತಿ. ಹೆಂಗ್ ಕಾಣ್ತೈತಿ ಅಂದ್ರೆ, ಫುಲ್ ಕೋಲ್ಡ್ ಇರೋ ಜ್ಯೂಸ್ನ ತಗೋರಿ ನೀವು, ಜ್ಯೂಸ್ ಅಥವಾ ಫ್ರಿಜ್ ಇಂದ ತೆಗೀರಿ, ಬಾಟಲ್ ಮೇಲೆ ಎಲ್ಲ ನೀರ್ ಹತ್ಕೊಂಡಿರುತ್ತೆ. ಎದಕ್ ಗೊತ್ತಾ? ಆ ಬಾಟಲ್ ಒಳಗಡೆ ನೀರು ಥಂಡಿಯಿಂದ ಹೊರಗಡೆ ಇರ್ತಲ್ಲ ನೀರು, ಅದು ಹೋಗಿ ಅದ್ರ ಮೇಲೆ ಕುಂತ್ಕೊಂತೈತಿ. ಅಂದ್ರೆ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ, ಅಟ್ಮಾಸ್ಫಿಯರ್ ಅಲ್ಲಿ ಜಗ್ಗು ನೀರೈತಿ. ಅದನ್ನ ನಾವು ಕಣ್ಣಿಗೆ ಕಾಣಕ್ಕಾಗಲಾರ್ದನ್ನ ಉಪಯೋಗ ಮಾಡಲಾರದ ರೂಪದೊಳಗೈತಿ. ಏನಂತ ಹೇಳಿದ್ನ, ಫಸ್ಟ್ ಮಳೆ ಆಯ್ತು, ಪ್ರೆಸಿಪಿಟೇಷನ್ ಆಯ್ತು. ಅದಾದ್ಮೇಲೆ ಎಲ್ಲ ಹರ್ಕೊಂಡು ಹೋದು. ಇದಕ್ಕೇನೈತಿ, ಇದು ಕಲೆಕ್ಷನ್ ಅಂತ ಕರೀತಾರೆ. ಇದಕ್ಕೆ ಕಲೆಕ್ಷನ್ ಅಂದ್ರೆ ಎಲ್ಲರೂ ನೋಟ್ಸ್ ಕಲೆಕ್ಟ್ ಮಾಡ್ರಿ. ಎಲ್ಲ ಬುಕ್ ಹೋದ್ರೆ ಎಲ್ಲರೂ ಬುಕ್ಸ್ ನೋಟ್ಸ್ ಕಲೆಕ್ಟ್ ಮಾಡ್ರಿ. ಅದೇ ತರ ಆಯ್ತಲ್ಲ, ನೀರೆಲ್ಲ ಕಲೆಕ್ಟ್ ಆಗುತ್ತಲ್ಲ, ಕಲೆಕ್ಟ್ ಆಗಿ ಸಮುದ್ರನ ಸೇರುತ್ತಲ್ಲ, ಇದು ಕಲೆಕ್ಷನ್. ನೆಕ್ಸ್ಟ್ ಇದು ಆವಿಕರಣ. ಆವಿಕರಣ ಅಂತಂದ್ರೆ ಏನು? ಆ ನೀರು ಆವಿಯಾಗಿ ಮೇಲೋಗೋದು, ಅಂದ್ರೆ ಗಾಳಿ ರೂಪದೊಳಗಡೆ ಮೇಲೋಗೋದು. ಇದು ಆವಿಕರಣ, ಇವ್ಯಾಪೊರೇಷನ್ ಅಂತ ಕರೀತಾರೆ. ಈ ಇವ್ಯಾಪೊರೇಷನ್ ಹೋಗುತ್ತಲ್ಲ, ಇವು ಮೋಡಗಳಾಗಿ ಫಾರ್ಮ್ ಹಾಕೋಂತ ಹೋಗುತ್ತಾ. ಮೋಡಗಳ ಇದಕ್ಕೆ ಏನಂತ ಕರಿತೀವಿ ನಾವು? ಕಂಡೆನ್ಸೇಷನ್ ಅಂತ ಕರಿತೀವಿ. ಇದನ್ನ ಕನ್ನಡದೊಳಗೂ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ನೋಡ್ರಿ ಏನಂತೈತಿ. ಫಸ್ಟ್ ಕಲೆಕ್ಷನ್, ನೀರೆಲ್ಲ ಒಂದ್ ಕಡೆ ಸೇರ್ಕೊಂತು. ಅದಾದ್ಮೇಲೆ ಆವಿ ಆಗುತ್ತೆ, ಎವ್ಯಾಪೊರೇಷನ್ ಆಯ್ತು. ಅದಾದ್ಮೇಲೆ ಕಂಡೆನ್ಸೇಷನ್ ಆಯ್ತು. ಕಂಡೆನ್ಸೇಷನ್ ಅಂದ್ರೆ ಮೋಡಗಳು ಫಾರ್ಮ್ ಆಗೋದು. ಮೋಡಗಳು ಫಾರ್ಮ್ ಹಾಕೊಂತ ಹೋಗುದು. ಆ ಕಂಡೆನ್ಸೇಷನ್ ಮೋಡಗಳು ಏನಾಗ್ತಾವ, ಗಾಳಿಗೆ ಬಂದ್ ಈ ಕಡೆ ಮಳೆ ಸುರಿಸ್ತಾ ಹೋಗ್ತಾವ. ಅದನ್ನೇ ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ಇದನ್ನ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿಗೆ ಮುಗುದಿಲ್ಲ. ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ನೀವು ನೋಟ್ಸ್ ಮಾಡ್ಕೊರಿ. ನೋಟ್ಸ್ ಮಾಡೋಕ್ಕಿಂತ ಮುಂಚೆ ಪದೇ ಇದು ಮಾಡಿರೋ ವಿಡಿಯೋನ ನೋಡ್ರಿ ಅಂತ. ನೆಕ್ಸ್ಟ್ ನೋಡ್ರಿ, ಭೂಮಿ ಮತ್ತು ವಾತಾವರಣ ನಡುವಿನ ನೀರಿನ ನಿರಂತರ ಚಲನೆ. ಭೂಮಿ ಮತ್ತು ವಾತಾವರಣ ನಡುವಿನ ನೀರಿನ ನಿರಂತರ ಚಲನೆಗೆ ವಾಟರ್ ಸೈಕಲ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ವಾಟರ್ ಬಿಟ್ವೀನ್ ಅರ್ತ್ ಸರ್ಫೇಸ್ ಅಂಡ್ ಅಟ್ಮಾಸ್ಫಿಯರ್. ಫಸ್ಟ್ ಏನಾಗುತ್ತಾ, ಭೂಮಿಯಿಂದ ನೀರು ಹೋಗುತ್ತೆ. ಭೂಮಿಯ ನೆಲದಿಂದ ನೀರು ಆವಿಯಾಗಿ ಹೋಗುತ್ತಾ. ಆವಿಯಾಗಿ ಹೋಗಿ ಅಲ್ಲಿ ಮೋಡಗಳಾಗ್ತಾವ. ಮೋಡಗಳಾಗಿ ಒಂದ್ ಕಡೆ ಮಳೆ ಸುರಿಸ್ತಾವ. ಮಳೆ ಸುರಿಸಿ ಒಳ್ಳೆ ಮತ್ ಭೂಮಿಗೆ ಬರುತ್ತ. ಮತ್ತೆ ಒಳ್ಳೆ ಭೂಮಿಯಿಂದ ಮತ್ತೆ ಆವಿಯಾಗುತ್ತಾ, ಮತ್ತೆ ಮೋಡಗಳಾಗ್ತಾವು. ಮತ್ತೇನಾಗ್ತಾವ, ಮಳೆ ಸುರಿಸುತ್ತಾ, ಮತ್ತೆ ಒಳ್ಳೆ ಏನ್ ಬರುತ್ತಾ, ಸಮುದ್ರಕ್ಕೆ ಬರುತ್ತಾ. ಮತ್ತೆ ಆವಿಕರಣ, ಮತ್ತೆ ಮೋಡಗಳಾಗೋದು, ಮತ್ತೆ ಮಳೆ ಸುರಿಸೋದು, ಮತ್ತೆ ಒಳ್ಳೆ ಕಲೆಕ್ಟ್ ಆಗಿ ಒಂದ್ ಕಡೆ ಬರೋದು. ಇದನ್ನೇ ಪದೇ ವರ್ಷದ ಒಂದು ಚಕ್ರದ ಗತಿನ ನಡೀತಾ ಇರುತ್ತಾ. ಇದನ್ನೇ ನಾವೇನ್ ಕರಿತೀವಿ, ವಾಟರ್ ಸೈಕಲ್ ಅಂತ ಕರಿತೀವಿ. ನೀವು ವಾಟರ್ ಸೈಕಲ್ ನ ಡೆಫಿನಿಷನ್ ನ ನೆನಪಿಟ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಡೆಫಿನಿಷನ್ ಕಂಠಪಾಠ ಹಾಕೋದ್ರಿಂದ ಏನು ಉಪಯೋಗ? ನಾನು ಏನ್ ಹೇಳ್ತೀನಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು. ಯಾವ ತರ? ಭೂಮಿ ಮತ್ತು ವಾತಾವರಣದ ನಡುವಿನ ನೀರಿನ ನಿರಂತರ ಚಲನೆ ಅಂತ ಗಟ್ಟಿ ಹೊಡಿಬಾಡ್ರಿ. ಭೂಮಿ
ಇದೈತಲ್ಲ ನಮ್ಮ ವಾತಾವರಣ, ಏನೋ ನಮ್ಮ ಸುತ್ತಮುತ್ತ ಐತಿ, ಅದರೊಳಗಡೆ ಭೂಮಿಯಿಂದ ವಾತಾವರಣಕ್ಕೆ ಹೋಗುತ್ತಾ, ವಾತಾವರಣದಿಂದ ಭೂಮಿಗೆ ಬರುತ್ತಾ, ಭೂಮಿಯಿಂದ ವಾತಾವರಣಕ್ಕೆ ಹೋಗುತ್ತಾ, ವಾತಾವರಣದಿಂದ ಭೂಮಿಗೆ ಬರುತ್ತಾ. ಇದೆ ಕಂಟಿನ್ಯೂಸ್ ಆಗಿ ಪದೇ ಪದೇ ಆಗ್ತಾ ಇರುತ್ತಾ. ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ವಾಟರ್ ಬಿಟ್ವೀನ್ ಅರ್ತ್ ಸರ್ಫೇಸ್ ಅಂಡ್ ಅಟ್ಮಾಸ್ಫಿಯರ್. ಅರ್ತ್ ಸರ್ಫೇಸ್ ಅಂದ್ರೆ ಕೆಳಗಡೆ ಭೂಮಿ, ಅಟ್ಮಾಸ್ಫಿಯರ್ ಅಂದ್ರೆ ಹೊರಗಡೆ ಇರ್ತಲ್ಲ ವಾತಾವರಣ. ಅರ್ತ್ ಸರ್ಫೇಸ್ ಇಂದ ಏನಾಗ್ತಿರುತ್ತಾ, ಮೇಲೆ ಅಟ್ಮಾಸ್ಫಿಯರ್ ಹೋಗುತ್ತಾ, ಅಟ್ಮಾಸ್ಫಿಯರ್ ಇಂದ ಅರ್ತ್ ಸರ್ಫೇಸ್ ಬರುತ್ತೆ, ಅರ್ತ್ ಸರ್ಫೇಸ್ ಇಂದ ಅಟ್ಮಾಸ್ಫಿಯರ್ ಹೋಗುತ್ತಾ, ಅಟ್ಮಾಸ್ಫಿಯರ್ ಅರ್ತ್ ಸರ್ಫೇಸ್ ಬರುತ್ತೆ. ಇಷ್ಟು ಅರ್ಥ ಆಯ್ತು, ಕ್ಲಿಯರ್ ಆಯ್ತು ಅಂತ ನಾನು ತಿಳ್ಕೊತೀನಿ ನಿಮ್ಗ. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಹೆಂಗಾಗುತ್ತಪ್ಪ ವಾಟರ್ ಸೈಕಲ್ ಆಗ್ಬೇಕಂತ ನೋಡ್ರಿ. ನಾವು ನೀರು ಕುದಿಸ್ಬೇಕಪ್ಪ ಅಂತ ನಾವು ಕೆಳಗೆಲ್ಲ ಬೆಂಕಿ ಹಚ್ಚಬೇಕಿಲ್ಲ. ಬೆಂಕಿ ಹಚ್ಚಲಾರ್ದ, ಬಿಸಿ ಆಗ್ಲಾರ್ದ ಹೆಂಗಾಗುತ್ತ, ನಾ ಸ್ಟಾರ್ಟಿಂಗ್ ಹೇಳಿದ್ದೆ ಮೇ ಮತ್ತು ಏಪ್ರಿಲ್ ಒಳಗೆ ಎಷ್ಟು ಬಿಸಿಲು ಇರುತ್ತಪ್ಪ ಅಂತಂದ್ರ ನಮ್ಗೆ ನೀರು ಇಳಿಸ್ತೈತಿ ಅಂತ. ಈಗ ಅದಕ್ಕೆ ಯಾವ ಕಾರಣ? ಸೂರ್ಯ, ಸನ್ ಕಾರಣ. ಸೂರ್ಯನ ಶಾಖದಿಂದ ಪ್ರೇರಿತವಾಗಿದೆ, ಅಂದ್ರೆ ಸೂರ್ಯನ ಶಾಖ, ಸೂರ್ಯನ ಬಿಸಿಲಿನಿಂದ ಏನಾಗುತ್ತಾ, ನೀರು ಆವಿಯಾಗಿ ಮ್ಯಾಲೆ ಹೋಗ್ತೈತಿ. ನೆಕ್ಸ್ಟ್ ಡ್ರಿವನ್ ಬೈ ಸನ್ ಹೀಟ್ ಅಂತ. ಡೈನಾಮಿಕ್ ಚೇಂಜ್ ಆಫ್ ಸ್ಟೇಟ್ಸ್, ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಹೇಳಂತಾರ. ಸಾಲಿಡ್ ನೋಡ್ರಿ, ಸಾಲಿಡ್ ಅಂತಂದ್ರೆ ಘನ, ಅಂದ್ರೆ ಗಟ್ಟಿಯಾಗಿರೋದು, ಇದೆಲ್ಲ ಘನ ಇದೆ, ಇದೇನಿದು ಘನ. ನೆಕ್ಸ್ಟ್ ಲಿಕ್ವಿಡ್ ಅಂತಂದ್ರ ಘನ, ಲಿಕ್ವಿಡ್ ಅಂದ್ರ ದ್ರವ, ದ್ರವ ಅಂದ್ರ ನೀರಾಗಿರೋದು, ನೀರು, ಜ್ಯೂಸು, ನೀರು, ಒಟ್ಟ ನೀರಿನ ಫಾರ್ಮ್ ಹರ್ಕೊಂಡು ಹೋಗುತ್ತಲ್ಲ ಅದಕ್ಕೆ ದ್ರವ ಅಂತ ಕರೀತಾರ. ಗ್ಯಾಸ್ ಏನಪ್ಪಾ ಅಂತಂದ್ರೆ ಗಾಳಿ. ಘನ ಎಲ್ಲಿತ್ತಪ್ಪ ಹೌದು ನೋಡುಗ, ಗಾಳಿ ಒಳಗಡೆ ನೀರು ಆವಿ ಆಗುತ್ತಾ ಅಂತ ಹೇಳಿದೆ, ಆವಿ ಆಗುತ್ತಾ, ಅದು ಎವ್ಯಾಪೊರೇಷನ್. ವೇಪರ್ಸ್ ಅಂತ ಕರಿತೀವಿ, ಅದಕ್ಕೆ ವೇಪರ್ ಅಂತ ಕರಿತೀವಿ. ಎವ್ಯಾಪೊರೇಷನ್ ಅಂದ್ರೆ ಆವಿಗೆ ವೇಪರ್ ಅಂತ ಕರಿತೀವಿ. ಇದು ಗಾಳಿಯ ರೂಪದೊಳಗೈತಿ. ನೆಕ್ಸ್ಟ್ ದ್ರವ ಅಂದ್ರ ನೀರಿಗೆ ಒಂದು ದ್ರವ, ನೀರೇ ಹರ್ಕೊಂಡು ಹೋಗ್ತಿರ್ತಲ್ಲ ಅದು ದ್ರವ. ಘನ ಎಲ್ಲೈತಪ್ಪ ಇಲ್ಲಿ? ಘನ ಅಂದ್ರೆ ಸಾಲಿಡ್ ಎಲ್ಲೈತಪ್ಪ ಅಂತಂದ್ರೆ ಐಸ್. ನೀವು ಹೋಗ್ಬೇಕು ಎಲ್ಲಾದ್ರೂ ಫಿಲ್ಮ್ ಒಳಗಡೆ ನೋಡಿರ್ಬೋದು, ಐಸ್ ಹಿಂಗ್ ಗಟ್ಟಿ ಮಾಡಿ ಒಂದು ಚೆಂಡ್ ಮಾಡಿ ಹಿಂಗ್ ಒಗಿತಾರ, ಮುಖಕ್ಕೆ ಒಳಗದನ್ನ ಆಟ ಆಡ್ತಾರ, ಸ್ನೋ ಬಾಲ್ಸ್ ಅಂತ ಕರೀತಾರ, ಅದು ಘನ. ನೀರು ಅಲ್ಲಿಗೆಲ್ಲ ಹೋಗ್ತೀರಿ, ಫ್ರಿಡ್ಜಿನ ಒಳಗಡೆ ಖಾನೆ ಒಳಗಡೆ ನೀರ್ನಿಟ್ರ ಐಸ್ ಕ್ಯೂಬ್ ಆಗ್ತಾ ಗೊತ್ತಾ, ಅದು ಘನ ಇರ್ತ. ಅಂದ್ರೆ ಕಂಟಿನ್ಯೂಸ್ ಆಗಿ ನೀರು ಘನ, ದ್ರವ, ಗಾಳಿ ಆಗಿ ಚೇಂಜ್ ಆಗ್ತಾ ಇರುತ್ತ. ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಆಗಿ ಚೇಂಜ್ ಆಗ್ತಾ ಇರ್ತೈತಿ. ಮತ್ತ ಮುಂದೆ ಹೋಗೋಣ. ವಾಟರ್ ಸೈಕಲ್ ಡಯಾಗ್ರಾಮ್ ಏನಂತೈತಿ? ವಾಟರ್ ಸೈಕಲ್ ಡಯಾಗ್ರಾಮ್ ಇಲ್ಲೈತ್ ನೋಡ್ರಿ. ಇಲ್ಲಿ ನೋಡ್ರಿ ವಾಟರ್ ಸೈಕಲ್. ಫಸ್ಟ್ ಏನ್ ಹೇಳಿದ್ ನಾನು? ಇವ್ಯಾಪೊರೇಷನ್ ಆಗುತ್ತೆ. ಇವ್ಯಾಪೊರೇಷನ್ ಅಂದ್ರೆ ಆವಿಯಾಗುವಿಕೆಗೆ ಬಾಷ್ಪೀಕರಣನು ಅಂತಾರೆ. ಬಾಷ್ಪೀಕರಣ, ಇವ್ಯಾಪೊರೇಷನ್ ಆಗುತ್ತೆ. ನೆಕ್ಸ್ಟ್ ಕಂಡೆನ್ಸೇಷನ್ ಆಗುತ್ತೆ. ಕಂಡೆನ್ಸೇಷನ್ ಅಂದ್ರೆ ಫಸ್ಟ್ ಎವ್ಯಾಪೊರೇಷನ್ ಇಲ್ಲಿ ಆಗುತ್ತೆ ನೋಡ್ರಿ, ಇಲ್ಲಿಂತ್ರ ಮ್ಯಾಲೆ ಆಗುತ್ತಲ್ಲ ವೇಪರ್ಸ್, ಇದ್ರೊಳಗ ಇವ್ಯಾಪೊರೇಷನ್ ಪದೇ ಹೇಳಿದ್ರ ತಲೆಯಲ್ಲಿ ಕುದಿಸ್ಬೇಕು. ಇವ್ಯಾಪೊರೇಷನ್ ಒಳಗಡೆ ವೇಪರ್ ಅಂತ ಐತಿ. ಈ ವೇಪರ್ ಏನಪ್ಪಾ ಅಂತಂದ್ರೆ ಇದೇ ಆವಿಯನ್ನ ಗಾಳಿ ಫಾರ್ಮ್ ಒಳಗಿರ್ತೈತಿ, ಗಾಳಿಯೊಳಗಿರ್ತೈತಿ. ಇದು ವೇಪರ್ ಎಲ್ಲಿ ಇರ್ತೈತಿ? ಗಾಳಿಯೊಳಗಿರ್ತೈತಿ. ಎಲ್ಲಿ ಅಂದ್ರ ನೀರಿಂದ ಬಿಸಿಲಿಗೆ ಗಾಳಿಯೊಳಗೆ ಹೋಗ್ತೈತಿ. ಈ ತರ ಹೋಗ್ತಾ ಹೋಗ್ತೈತಿ. ಅದನ್ನ ಆಲ್ರೆಡಿ ಹೇಳಿದ್ದೀನಿ ನಾನು. ನೆಕ್ಸ್ಟ್ ಅಟ್ಮಾಸ್ಫಿಯರ್ಗೆ ಹೋಗ್ತೈತಿ. ಇದು ಗಾಳಿ ಹೋಗಿ ಏನಾಗುತ್ತಪ್ಪ ಅಂತಂದ್ರೆ ಮೋಡಗಳಾಗಿ ಫಾರ್ಮ್ ಆಗ್ತಾ ಹೋಗ್ತಾ, ಈ ಗಾಳಿ ಆಗೋದಕ್ಕ ನಾವು ಏನಂತ ಕರಿತೀವಿ? ಇವ್ಯಾಪೊರೇಷನ್ ಅಂತ ಕರಿತೀವಿ. ಗಾಳಿಯೊಳಗಾಗಿ ಮ್ಯಾಲೆ ಹೋಗ್ಬೇಕಲ್ಲ, ಮ್ಯಾಲೆ ಹೋಗಿ ಒಂದು ಅಟ್ಮಾಸ್ಫಿಯರ್ ಒಳಗೆ ಏನಾಗುತ್ತಾ, ಅಲ್ಲಿ ಸ್ವಲ್ಪ ತಣ್ಣಗಾಗಿ ಅಲ್ಲಿ ಏನಾಗುತ್ತಾ, ಕಂಡೆನ್ಸೇಷನ್, ಘನೀಕರಣ ಆಗುತ್ತೆ. ಕಂಡೆನ್ಸೇಷನ್ ಅಂದ್ರೆ ಏನಾಗುತ್ತಾ, ಮೋಡಗಳಾಗಿ ಫಾರ್ಮ್ ಆಗೋಗಂತ ಹೋಗ್ತ. ಏನಾಗುತ್ತಾ, ಮೋಡಗಳಾಗಿ ನೀರೇನಾಗುತ್ತಾ ಫಾರ್ಮ್ ಅಂದ್ರೆ ಚೇಂಜ್ ಆಗ್ತಾ ಹೋಗುತ್ತ. ನೀರೇನಾಯ್ತಿಲ್ಲ ಮೋಡಗಳಾಗ. ಫಸ್ಟ್ ಇವ್ಯಾಪೊರೇಷನ್, ನೆಕ್ಸ್ಟ್ ಕಂಡೆನ್ಸೇಷನ್, ನೆಕ್ಸ್ಟ್ ಅದಾದ್ಮೇಲೆ ಗಾಳಿಗೆ ಸ್ವಲ್ಪ ಬಿಂದು ಗಾಳಿ ಬೀಸಿದಾಗ ಈ ಕಡೆ ಬಂದು ಮೋಡ ಏನಾಗುತ್ತಾ, ಇಲ್ಲಿ ಸ್ವಲ್ಪ ತಣ್ಣಗಾಗಿ ಇಲ್ಲಿ ಏನಾಗುತ್ತಾ ಪ್ರೆಸಿಪಿಟೇಷನ್ ಆಗುತ್ತೆ. ನೆಕ್ಸ್ಟ್ ಏನು? ಪ್ರೆಸಿಪಿಟೇಷನ್, ಮಳೆ ಬೀಳುವಿಕೆ. ನೆಕ್ಸ್ಟ್ ಪ್ರೆಸಿಪಿಟೇಷನ್ ಆಯ್ತಿಲ್ಲ, ಅದೆಲ್ಲ ಹೋಗಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಎಲ್ಲಿ? ಒಂದು ಹಳ್ಳ ಕೊಳ್ಳ ನದಿಗಳೆಲ್ಲ ಕಲೆಕ್ಟ್ ಆಗಿ ಒಳ್ಳೆ ಸಮುದ್ರಕ್ಕೆ ಸೇರುತ್ತೆ. ಇದಕ್ಕೆ ಏನಂತ ಕರಿತೀವಿ? ಕಲೆಕ್ಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕಲೆಕ್ಷನ್. ಹಂಗಂದ್ರೆ ಇನ್ಫಿಲ್ಟ್ರೇಷನ್ ಅಂದ್ರೆ ಏನಪ್ಪಾ? ಈ ಇನ್ಫಿಲ್ಟ್ರೇಷನ್ ಏನಪ್ಪಾ ಅಂತಂದ್ರೆ ಇನ್ಫಿಲ್ಟರ್ ಅಂದ್ರೆ ಒಳಗಡೆ ಹೋಗೋದು. ಅಂದ್ರೆ ಭೂಮಿಯ ಒಳಗಡೆ ನೀರೇನಾಗುತ್ತಾ ಇಂಗ್ತೈತಿ. ನೀವ್ ಒಂದ್ಸಲ ಅಬ್ಸರ್ವ್ ಮಾಡಿರ್ಬೋದು, ರಾತ್ರಿ ಮಳೆ ಬಂದಾಗ ಜಗ್ಗು ನೀರು ತುಂಬಿರ್ತೈತಿ, ಬಟ್ ಬೆಳಿಗ್ಗೆ ಏನತ್ಲಿಕ್ಕೆ ಅದು ಇರಂಗಿಲ್ಲ. ಎಲ್ಲಿ ಹೋಯ್ತಪ್ಪ ನೀರು? ಭೂಮಿಯ ಒಳಗಡೆ ಇರ್ತೈತಿ.
ಮಣ್ಣಿನ ಮೇಲೆ ನೀರ್ ಹಾಕಿದ್ರಂದ್ರ ಒಳಗಡೆ ಇಂಗ್ತಾ ಹೋಗುತ್ತೆ, ಅದಕ್ಕೆ ಇನ್ಫಿಲ್ಟ್ರೇಷನ್. ಫಸ್ಟ್ ನೋಡ್ರಿ, ಇವ್ಯಾಪೊರೇಷನ್ ಅಂದ್ರೆ ಗಾಳಿಯ ಇದಾಗೋದು ಬಾಷ್ಪೀಕರಣ, ನೆಕ್ಸ್ಟ್ ಕಂಡೆನ್ಸೇಷನ್ ಘನೀಕರಣ, ಅದ್ರ ನೆಕ್ಸ್ಟ್ ಮಳೆ ಬೀಳುವುದು ಪ್ರೆಸಿಪಿಟೇಷನ್, ಅದ್ರ ನೆಕ್ಸ್ಟ್ ಏನಾಗುತ್ತೆ ಕಲೆಕ್ಷನ್. ಒಳ್ಳೆ ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್, ಕಲೆಕ್ಷನ್. ನನ್ನ ಜೊತೆ ಹೇಳ್ರಿ, ಇವ್ಯಾಪೊರೇಷನ್, ಕಂಡೆನ್ಸೇಷನ್, ಪ್ರೆಸಿಪಿಟೇಷನ್, ಕಲೆಕ್ಷನ್. ಕನ್ನಡದಲ್ಲಿ ಆವಿಯಾಗುವಿಕೆ ಬಾಷ್ಪೀಕರಣ, ಘನೀಕರಣ, ಮಳೆ ಬೀಳುವಿಕೆ, ಸಂಗ್ರಹಣೆ. ಬಾಷ್ಪೀಕರಣ, ಘನೀಕರಣ, ಮಳೆ ಬೀಳುವಿಕೆ, ಸಂಗ್ರಹಣೆ. ಓಕೆ, ಇದೆಲ್ಲ ಕ್ಲಿಯರ್ ಆಯ್ತು ಅಂತ ನಾನು ನಿಮ್ಗೆ ಅನ್ಕೊಂತೀನಿ. ಮತ್ತೆ ಮುಂದೆ ಹೋಗೋಣ ಅಂತ ಏನಂತ ಹೇಳುತ್ತಾ, ಇವ್ಯಾಪೊರೇಷನ್ ಅಂದ್ರೆ ಏನು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಕೊಟ್ಟದ್ರ. ಯಾವ ತರ ಇವ್ಯಾಪೊರೇಷನ್ ಏನಪ್ಪಾ ಅಂತಂದ್ರೆ ಬಾಷ್ಪೀಕರಣ ಅಂತ ಕರೀತಾರ. ವೇಪರ್ ಇರ್ತಿಲ್ಲಿ, ವೇಪರ್ ಅಂದ್ರೆ ಗಾಳಿ ನೀರು ಅಂತ ತಿಳ್ಕೊಂಡ್ಬಿಡ್ರಿ. ವೇಪರ್ ಅಂದ್ರೆ ಏನಂತಂದ್ರೆ ಗಾಳಿ ನೀರು, ಅಂದ್ರೆ ನೀರು ಗಾಳಿ ರೂಪದೊಳಗಿರೋದು. ಹೌದಾ, ನೀರೇನದು ಗಾಳಿ ರೂಪದೊಳಗಿರೋದು, ಅಂದ್ರೆ ನಮ್ಗೆ ಕಾಣಲಾರ್ದ ರೂಪದಲ್ಲಿ. ಇದು ನೀರಿಂದ ಗಾಳಿ ಆಗೋದಕ್ಕೆ ಏನಂತ ಕರಿತೀವಿ ನಾವು, ಇವ್ಯಾಪೊರೇಷನ್ ಅಂತ ಕರಿತೀವಿ. ಇವ್ಯಾಪೊರೇಷನ್ ಸೂರ್ಯನ ಮುಖಾಂತರ, ಸೂರ್ಯನ ಶಾಖಕ್ಕೆ ತಗಲಿ ನೀರೇನಾಗುತ್ತಾ ಗಾಳಿ ಆಗ್ತಾ ಹೋಗುತ್ತಾ. ಒಳ್ಳೆ ಮಳೆ ಪ್ರತಿ ಸಲ ಅದನ್ನೇ ಹೇಳ್ತಾ ಇದ್ದೀನಿ, ಯಾಕಪ್ಪ ಅಂತಂದ್ರೆ ನಿಮ್ಗೆ ಪರ್ಫೆಕ್ಟ್ ಆಗ್ಲಿ ಅಂತ. ನೆಕ್ಸ್ಟ್, ಈ ಲಿಕ್ವಿಡ್ ಟು ಗ್ಯಾಸ್ ಫ್ರಮ್ ಸರ್ಫೇಸ್ ಬಾಡೀಸ್, ಶಾಖದಿಂದ ನೀರು ಆವಿಯಾಗುವ ಕ್ರಿಯೆ ಅಂತ ಏನಂತ ಕರಿತೀವಿ ನಾವು, ಇವ್ಯಾಪೊರೇಷನ್. ನೆಕ್ಸ್ಟ್ ಇಲ್ಲೊಂದು ಕೊಟ್ಟಿದ್ದಾರೆ, ಟ್ರಾನ್ಸ್ಪೈರೇಷನ್ ಅಂತ ಕೊಟ್ಟಿದ್ದಾರೆ. ಏನಪ್ಪ ಇದು ಟ್ರಾನ್ಸ್ಪೈರೇಷನ್? ಬಾಷ್ಪ ವಿಸರ್ಜನೆ. ಇದು ನಿಮ್ಗೆ ಇರ್ಬೋದು, ಇರ್ಲಿಕ್ಕಿರ್ಬೋದು, ಆದ್ರೆ ನಾನು ಸ್ವಲ್ಪ ಹೇಳ್ತೀನಿ. ಇದು ನೋಡ್ರಿ, ಇದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರ, ಇದು ಒಂದು ಎಲೆ ಲೀಫ್ನ ಫೋಟೋ ಒಳಗ ತೆಗಿಯೋ ಮುಂದೆ ಝೂಮ್ ಹಾಕಿ ನೋಡ್ತೀವಿ, ಗೊತ್ತಲ್ಲ? ಅದೇ ತರ ಲೀಫ್ನ ಫೋಟೋ ತೆಗಿಯೋ ಮುಂದೆ ಝೂಮ್ ಹಾಕಿ ನೋಡಿದಾಗ ಇಲ್ಲಿ ಚಿಕ್ಕ 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 ರಂಧ್ರಗಳು ಕಾಣ್ತಾವ ನಿಮ್ಗೆ. ಇಲ್ಲಿ ಏನ್ ಕಾಣ್ತಾವ? ಚಿಕ್ಕ 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 ರಂಧ್ರಗಳು ಕಾಣ್ತಾವ. ಈ ರಂಧ್ರಗಳಿಂದ ಗಿಡ ನೀರು ಹಿರ್ಕೊಳತ್ತಲ್ಲ, ಎಕ್ಸಸ್ ವಾಟರ್ನ, ತಮಗೆ ಎಕ್ಸ್ಟ್ರಾ ಬೇಡವಾಗಿರೋ ವಾಟರ್ನ ನೀರನ್ನ ಏನ್ ಮಾಡುತ್ತಾ ಎಲೆಯ ಮುಖಾಂತರ ಹೊರಗಡೆ ಬಿಟ್ಬಿಡುತ್ತ. ಇದಕ್ಕೆ ಟ್ರಾನ್ಸ್ಪೈರೇಷನ್ ಅಂತ ಕರೀತಾರ. ಈಗ ಇದು ನೀರು ಎಲೆ ಮುಖಾಂತರ ನೀರು ಹೊರಗಡೆ ಬಿಡುತ್ತಲ್ಲ, ಅದು ಏನಾಗುತ್ತಪ್ಪ ಅಂತಂದ್ರೆ ಒಳ್ಳೆ ಮೇಲೆ ಹೋಗುತ್ತೆ, ಅದು ಕೂಡ ಆವಿಯಾಗಿ ಹೋಗಿ ಅದನ್ನು ಕೂಡ ಮಳೆನ ಫಾರ್ಮ್ ಆಗುತ್ತೆ. ಅದಕ್ಕೆ ನೋಡ್ರಿ, ಗಿಡ ಮರಗಳು ನಮಗೆ ಬಹಳ ಇಂಪಾರ್ಟೆಂಟ್. ಗಿಡ ಮರಗಳನ್ನು ಬೆಳೆಸಿದ್ರೆ ಮಳೆ ಬರುತ್ತಪ್ಪ ಅಂತ ಹಿರಿಯರು ಸುಳ್ಳೆ ಹೇಳಂಗಿಲ್ಲ. ಫಸ್ಟ್ ಇವ್ಯಾಪೊರೇಷನ್ ಆಯ್ತಾ. ಟ್ರಾನ್ಸ್ಪೈರೇಷನ್ ಅಂದ್ರೆ ನೀರಿನ ಮುಖಾಂತರ ಹೋಗೋದು. ಕನ್ನಡದಲ್ಲಿ ಬಾಷ್ಪೀಕರಣ, ಬಾಷ್ಪ ವಿಸರ್ಜನೆ ಅಂತಂದ್ರೆ ಟ್ರಾನ್ಸ್ಪೈರೇಷನ್. ನೆಕ್ಸ್ಟ್ ಮುಂದೇನೈತಿ? ಕಂಡೆನ್ಸೇಷನ್. ನಾನು ಫಸ್ಟ್ ಇವ್ಯಾಪೊರೇಷನ್ ಏನಪ್ಪಾ ಅಂತಂದ್ರೆ ಗಾಳಿ ಒಳಗಡೆ ನೀರು ಸಮುದ್ರದಿಂದ, ನಾನೇ ಒಂದು ಚಿತ್ರ ಬಿಡಿಸ್ಬಿಡ್ತೀನಿ. ಇದೇನಿದೆ? ಸಮುದ್ರ. ಈ ಸಮುದ್ರದಿಂದ ಆವಿ ಆಗ್ತಾ ಹೊಂಟೈತಿ ನೀರು, ಹಿಂಗ ಆವಿ ಆಗ್ತಾ ಹೋಗಿ ಇಲ್ಲೇ ಮೋಡಗಳನ್ನ ಫಾರ್ಮ್ ಮಾಡಾಕತೈತಿ. ಈ ಮೋಡಗಳ ಫಾರ್ಮ್ ಆಗಕ್ಕ ಏನಂತ ಕರಿತೀವಿ ನಾವು? ಘನೀಕರಣ ಅಂತ ಕರಿತೀವಿ, ಅಥವಾ ಸಂದಂಧೀಕರಣ, ಘನೀಕರಣ ಅಂತ ಕರಿತೀವಿ. ಇದಕ್ಕ ಇಂಗ್ಲಿಷ್ ಒಳಗಡೆ ಕಂಡೆನ್ಸೇಷನ್. ಇಲ್ಲಿ ಮೋಡಗಳು ರಚನೆ ಆಗ್ತಾವ. ಮೋಡಗಳ ರಚನೆ ಫಾರ್ಮೇಶನ್ ಆಫ್ ದಿ ಕ್ಲೌಡ್ಸ್. The vapor moves to the colder layers, reverts to the liquid droplets. ಇದನ್ನ ಜಾಸ್ತಿ ತಲೆ ಕೆಡಿಸ್ಬಿಟ್ರೆ ನಾನೇನ್ ಹೇಳ್ತೀನಿ ಅದನ್ನ ತಿಳ್ಕೊರಿ. ವೇಪರ್ ಏನಾಗುತ್ತಾ ಮೇಲೆ ಹೋಗ್ತೈತಿ, ಮೇಲೆ ಹೋಗಿ ಇದನ್ನ ಫಾರ್ಮ್ ಆಗ್ತಾ ಹೋಗುತ್ತಾ, ಮೋಡಗಳ ರಚನೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಕಂಡೆನ್ಸೇಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ಮೋಡಗಳನ್ನು ಫಾರ್ಮ್ ಆಗುತ್ತಾ. ನೆಕ್ಸ್ಟ್ ಮಿಸ್ಟ್, ಮಂಜು. ಮುಂಜಾನೆ ಫಾಗ್ ಬೀಳುತ್ತೆ, ಗೊತ್ತಿಲ್ಲ? ಮುಂಜಾನೆ ಮಂಜು ಬೀಳುತ್ತಂತಿರ್ತಾರಲ್ಲ, ಕೆಲವೊಂದ್ಸಲ ನೀವು ಏನಾಗುತ್ತಾ, ಚಳಿಗಾಲಕ್ಕೆ ಸ್ವಲ್ಪ ಮುಂಚೆ ಏನಾಗುತ್ತಾ, ಬೆಳಗ್ಗೆ ಎದ್ದು ನೋಡ್ಬಿಟ್ರೆ ಕಡ್ಲಿ ಯಾವಾಗ ಬಿತ್ತಿರ್ತಾರಲ್ಲ, ಅವಾಗೆಲ್ಲ ಎಲಿಗಳ ಮೇಲೆಲ್ಲ ನೀರು ತುಂಬಿಕೊಂಡಿರ್ತೈತಿ. ನೀರು ಹಸಿ ಆಗಿರುತ್ತೆ. ಏನಪ್ಪ ಮಳೆ ಬಂದೈತೆ ಅನ್ನೋ ಅನಿಸ್ತಿರುತ್ತೆ. ಅದೇ ಮಂಜು. ಅದು ಕೂಡ ಅಲ್ಲಿಂದ ಬರುತ್ತೆ. ಅದು ಇಬ್ಬನಿ ಅದು. ಇದು ಫಾಗ್ ಅಂದ್ರೆ ಏನಂತಂದ್ರೆ ಕೆಲವೊಂದ್ಸಲ ಏನಾಗುತ್ತಾ, ಮುಂದಿನ ಕಾಣಂಗೆ ಇಲ್ಲ, ಗಾಡಿ ಹೊಡೆಯ ಮುಂದೆಲ್ಲ ಹೊಗೆ ಬಂದಂಗೆ ಕಾಣ್ತಿರ್ತ. ಅದು ಹೊಗೆ ಅಲ್ಲ, ಅದು ಫಾಗ್ ಅದು ಮಂಜು ಅದು. ಬಟ್ ಡ್ಯೂ ಡ್ರಾಪ್ಸ್, ಇಬ್ಬನಿ ಹನಿಗಳಂದ್ರೆ ಯಾವಾಗ ಕಡ್ಲಿ ಬಿತ್ತಿರ್ತಾರೆ ನೋಡಿ, ಆ ಟೈಮ್ದೊಳಗಡೆ ಇಬ್ಬನಿ ಇರ್ತೈತಲ್ಲ, ಮಳಿ ಬಿದ್ದಂಗೆ ಬೀಳ್ತಿರುತ್ತೆ ಕೆಳಗಡೆ, ಎಲಿ ಮೇಲೆ ಎಲ್ಲ ಬಿದ್ದಿರುತ್ತೆ, ಅದು ಇಬ್ಬನಿ. ಓಕೆ, ಕಂಡೆನ್ಸೇಷನ್ ಅಂದ್ರೆ ಏನಂತ ಗೊತ್ತಾಯ್ತು? ಮೋಡಗಳ ರಚನೆಯಾಗುವುದಕ್ಕೆ ಕಂಡೆನ್ಸೇಷನ್ ಅಂತ ಕರಿತೀವಿ, ಘನೀಕರಣ ಫಸ್ಟ್. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಏನೈತಿ? ಪ್ರೆಸಿಪಿಟೇಷನ್ ಅಂತಂದ್ರೆ ಏನಪ್ಪಾ? ಫಸ್ಟ್ ಇವ್ಯಾಪೊರೇಷನ್ ಆಯ್ತು, ನೆಕ್ಸ್ಟ್ ಕಂಡೆನ್ಸೇಷನ್ ಆಯ್ತು, ನೆಕ್ಸ್ಟ್ ಪ್ರೆಸಿಪಿಟೇಷನ್ ಅಂದ್ರೆ ಏನಂತಂದ್ರೆ ಮಳೆ ಆಗುವುದು ಅಥವಾ ಹಿಮ
ಸ್ನೋ ಸ್ನೋ ಅಂತ ಕರಿತೀವಿ, ಸ್ನೋ ಅಥವಾ ರೈನಿಂಗ್. ಪ್ರೆಸಿಪಿಟೇಷನ್ ಅಂದ್ರೆ ಮಳೆ ಆಗುವುದು, ರೈನಿಂಗ್ ಆಗುವುದು. ಫಾಲಿಂಗ್ ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್, ಹನಿಗಳ ರೂಪದಲ್ಲಿ ಬೀಳುವ ನೀರು, ಇದಕ್ಕೆ ನಾವು ಮಳೆ ಅಂತ ಕರಿತೀವಿ. ರೇನ್ ಆಗಕ್ಕೆ ಪ್ರೆಸಿಪಿಟೇಷನ್. ಫಸ್ಟ್ ನೀರ್ ಆವಿ ಆಯ್ತು, ಯಾವುದು ಇವ್ಯಾಪೊರೇಷನ್ ಆಯ್ತು. ನೆಕ್ಸ್ಟ್ ಕಂಡೆನ್ಸೇಷನ್ ಅಂದ್ರೆ ಕಂಡೆನ್ಸೇಷನ್, ಫಸ್ಟ್ ಇವ್ಯಾಪೊರೇಷನ್ ಬಾಷ್ಪೀಕರಣ ಆಯ್ತು. ನೆಕ್ಸ್ಟ್ ಕಂಡೆನ್ಸೇಷನ್ ಘನೀಕರಣ ಆಯ್ತು, ಘನೀಕರಣ ಅಂದ್ರೆ ಮೋಡಗಳೆಲ್ಲ ಫಾರ್ಮ್ ಅದು. ನೆಕ್ಸ್ಟ್ ಅದೆಲ್ಲ ಪ್ರೆಸಿಪಿಟೇಷನ್, ಮಳೆ ಆಗೋದು. ಮಳೆ ಆಗೋದಕ್ಕೆ ಏನ್ ಕರಿತೀವಿ? ಪ್ರೆಸಿಪಿಟೇಷನ್. ಅದ್ರ ನೆಕ್ಸ್ಟ್ ಪ್ರೆಸಿಪಿಟೇಷನ್ ಇದು ಐತಲ್ಲ, ಪ್ರೆಸಿಪಿಟೇಷನ್ ಯಾವ್ಯಾವ ತರ ಆಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಬರೀ ಮಳಿ ಅಂತ ಹೇಳಿದ್ದ ನಾನು ನಿಮ್ಗೆ. ಏನಂತ ಹೇಳಿದ್ದೆ? ಮಳೆ ಅಂತ ಹೇಳಿದ್ದೆ. ಇಲ್ಲಿ ಸ್ನೋ ಐತಿ, ಇಲ್ಲಿ ಸ್ನೋ ಐತಿ, ಇಲ್ಲಿ ಹಿಮ ಐತಿ. ಕೆಲವೊಂದ್ಸಲ ಆನೆಕಲ್ಲು ಮಳೆ ಅಂತ ಹೇಳ್ತಾರ. ಕಲ್ಲು ಬೀಳ್ತಾವ, ಕಲ್ಲು ಮ್ಯಾಲಿಂದ. ಕಲ್ಲು ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ಅದು ಆನೆಕಲ್ಲು. ಏನ್ ಗೊತ್ತಾ? ಅದು ಐಸ್ ಕ್ಯೂಬ್ ಇದ್ದಂಗ ಅದು. ಅದನ್ನ ತಿಂತೀವಿ ನಾವು ಬೇಕಾದ್ರೆ. ಮಳೆ ಬಂದಾಗ ತಗೊಂಡು ಬಾಯಿ ಹಾಕೊಂಡ್ಬಿಡ್ತೀವಿ. ಅದೈತಲ್ಲ, ಮೇಲೆ ಜಾಸ್ತಿ ಕೋಲ್ಡ್ ಆಗಿ ಫ್ರಿಡ್ಜ್ ಒಳಗಡೆ ನೀರಿಟ್ರೆ ಹೆಂಗಾಗಿರ್ತಲ್ಲ, ಆ ತರ ನೀರ್ ಏನಾಗ್ಬಿಡುತ್ತಾ, ಕಲ್ಲಾಗಿ ಫಾರ್ಮ್ ಆಗಿ ಹೋಗುತ್ತಾ. ಅದನ್ನೇ ನಾವು ಪ್ರೆಸಿಪಿಟೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಮುಂದೋಗೋಣ. ಮುಂದೆ ಇನ್ಫಿಲ್ಟ್ರೇಷನ್ ಆರ್ ರನ್ ಆಫ್. ಇದನ್ನ ಇನ್ಫಿಲ್ಟ್ರೇಷನ್ ಮತ್ತೆ ಕಲೆಕ್ಷನ್ ಅಂತಾನೆ ಹೇಳ್ತಿದ್ವಿ ನಾವು. ಕಲೆಕ್ಷನ್ ಅಂದ್ರೆ ಸಂಗ್ರಹಣೆ. ಫಸ್ಟ್ ಏನಾಯ್ತು? ಇವ್ಯಾಪೊರೇಷನ್ ಆಯ್ತು, ಕಂಡೆನ್ಸೇಷನ್ ಆಯ್ತು. ನೆಕ್ಸ್ಟ್ ಏನಾಯ್ತು? ಪ್ರೆಸಿಪಿಟೇಷನ್ ಆಯ್ತು. ಅದ್ರ ನೆಕ್ಸ್ಟ್ ಏನಾಯ್ತು? ಕಲೆಕ್ಷನ್. ಎಲ್ಲ ಹಳ್ಳ ಕಳ್ಳಗಳೆಲ್ಲ ಸೇರ್ಕೊಂಡು. ಇಲ್ಲಿ ನೋಡ್ರಿ, ಇನ್ಫಿಲ್ಟ್ರೇಷನ್ ಅಂತ ಸ್ಟಾರ್ಟಿಂಗ್ ಹೇಳಿದ್ವಿ. ಇನ್ಫಿಲ್ಟ್ರೇಷನ್ ಅಂದ್ರ ಭೂಮಿಯ ಅಂತರ್ಜಲ. ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಏನಿದೆ ಗ್ರೌಂಡ್ ವಾಟರ್? ಭೂಮಿ ಒಳಗಡೆ ಬೋರ್ವೆಲ್ ಹಾಕ್ತಾರ, ಗೊತ್ತಾ? ಒಂದು ಬೋರ್ವೆಲ್ ಹಿಂಗ ಲಾರಿ ಹಚ್ಚಿ ಹಿಂಗ್ ಮೇಲೆ ಉದ್ದೊಂದಿರ್ತೈತಿ, ಅದ್ರೊಳಗಡೆ ಬೋರ್ವೆಲ್ ಕೊರಿತಾ ಹೋಗ್ತಾರ. ಆ ಕೋರತ್ ಪೈಪ್ ಕೊಡ್ತಾರ ಇದ್ರೊಳಗಡೆ. ಇದು ಲಾರಿ ಅಂತ ತಿಳ್ಕೊರಿ. ಈ ತರ ಬೋರ್ವೆಲ್ ಹಿಂಗ್ ದೊಡ್ಡದೊಂದು ಮಷಿನ್ ಇರ್ತೈತಿ, ಇದನ್ನ ಬೋರ್ವೆಲ್ ಹಾಕ್ತಾರ, ಅದರಿಂದ ನೀರ್ ಎತ್ತಾರ. ಎಲ್ಲಿಂದ ಯಾವ್ದಕ್ಕೆ ಎತ್ತಾರಂದ್ರ ಅಲ್ಲಿ ಕೆಳಗಡೆ ನೀರ್ ಹಿಂಗಿ ಕೆಳಗಡೆ ಹೋಗ್ತಲ್ಲ, ದೊಡ್ಡ ನೀರು ಸಂಗ್ರಹಣೆ ಆಗಿರ್ತೈತಿ. ಅದೇ ಇನ್ಫಿಲ್ಟ್ರೇಷನ್. ಅದನ್ನ ಇನ್ಫಿಲ್ಟ್ರೇಷನ್ ಅಂದ್ರೆ ಮಳೆ ನೀರು ಮಣ್ಣಿನೊಳಗೆ ಇಳಿದು ಅಂತರ್ಜಾಲ ಮಟ್ಟ ಹೆಚ್ಚಿಸುವುದು. ಎಂಟ್ರಿ ಆಫ್ ರೈನ್ ವಾಟರ್ ಇಂಟು ಸಾಯಿಲ್ ಲೇಯರ್ಸ್ ಟು ರೀಚಾರ್ಜ್ ದಿ ವಾಟರ್. ನೋಡ್ರಿ, ಫ್ಲೋಸ್ ಓವರ್ ಲ್ಯಾಂಡ್ಸ್ಕೇಪ್ ಇಂಟು ರಿವರ್ ಸೀಸ್ ಅಂದ್ರೆ ಮಣ್ಣಿನೊಳಗೆ ಇಳಿಯದೆ ಮೇಲ್ಮೈ ಮೇಲೆ ಹರಿಯುವುದು. ಫಸ್ಟ್ ಒಳಗಡೆ ಗ್ರೌಂಡ್ ವಾಟರ್ ಒಳಗಡೆ ಇಳಿಯುವುದು, ಮತ್ತೆ ಇನ್ನೊಂದು ಸರ್ಫೇಸ್ ಹರ್ಕೊಂಡು ಹೋಗೋದು, ನೀರು ಹರ್ಕೊಂಡು ಹೋಗೋದು. ಯಾವ ತರ? ಹಳ್ಳ ಆಗೋದು, ಹಳ್ಳದಿಂದ ನದಿ ಆಗೋದು, ಕೆರೆ ಆಗೋದು, ಕೆರೆಗೆ ಹೋಗಿ ಸೇರ್ಕೊಳೋದು, ಅಥವಾ ನದಿಗೆ ಹೋಗಿ ಸೇರ್ಕೊಳೋದು, ಆ ನದಿ ಹೋಗಿ ಸಮುದ್ರಕ್ಕೆ ಸೇರ್ಕೊಳೋದು. ಇಲ್ಲಿ ಅಕ್ವಾಫರ್ಸ್. ಅಕ್ವಾಫರ್ಸ್ ಅಂದ್ರೆ ಅಂಡರ್ ಗ್ರೌಂಡ್ ಲೇಯರ್ಸ್ ದಟ್ ಸ್ಟೋರ್ ವಾಟರ್, ನೀರನ್ನು ಸಂಗ್ರಹಿಸಿಡುವ ಭೂಗತ ಪದರಗಳು ಅಂತ. ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕ್ವಿಫರ್ಸ್ ಅಂದ್ರೆ ಇದು ನಮ್ಮ ಭೂಮಿ ಅಂತ ತಿಳ್ಕೊರಿ. ನಮ್ದು ಎಲ್ಲೆಲ್ಲ ಮನಿ ಐತಿ. ಏನೈತಿ? ಇಲ್ಲೇ ಮನಿ ಐತಿ, ಇಲ್ಲಿ ಮನಿ ಐತಿ, ನಾವೆಲ್ಲ ಇಲ್ಲಿ ಆಟ ಆಡಕತ್ತೀವಿ. ಮಳಿ ಬಂತಪ್ಪ, ಇಲ್ಲಿ ಮೋಡಗಳ ಕಂಡೆನ್ಸೇಷನ್ ಆಗಿ ಪ್ರೆಸಿಪಿಟೇಷನ್ ಆಗಕತ್ತು. ಅಂದ್ರೆ ಮೋಡಗಳಾಗಿ ಘನೀಕರಣ ಆಗಿ ಏನಾಯ್ತು? ಮಳೆ ಬೀಳುವಿಕೆ ಆಗಕತ್ತು. ಅವಾಗ ಮಳಿ ಎಲ್ಲ ಎಕ್ಸಸ್ ವಾಟರ್ ಎಲ್ಲ ನಿಂತ್ಕೊಂತು. ಈ ನಿಂತ್ಕೊಂಡು ಕಲೆಕ್ಷನ್ ಆಗಿ ಒಂದಿಷ್ಟು ಏನಾಯ್ತು? ನದಿಯಾಗಿ ಹರ್ಕೊಂಡೋಯ್ತು. ನದಿಯಾಗಿ ರಿವರ್ ಆಗಿ ಹರ್ಕೊಂಡೋಯ್ತು. ಆದ್ರೆ ಒಂದಿಷ್ಟು ಕೆಳಗಡೆ ಇಂಗ್ತಾ ಹೋಯ್ತು, ಇನ್ಫಿಲ್ಟ್ರೇಷನ್ ಆಯ್ತು. ಇನ್ಫಿಲ್ಟ್ರೇಷನ್ ಆಯ್ತು, ಒಳಗಡೆ ಇಂಗ್ತಾ ಹೋಯ್ತು. ಇಂಗಿದಾಗ ಆ ಕೆಳಗಡೆ ಭೂಮಿ ಒಳಗಡೆ ಹೋಗುತ್ತಲ್ಲ, ಒಳಗಡೆ ಐತಲ್ಲ, ಒಳಗಡೆ ಕೆರೆ, ಭೂಮಿ ಒಳಗಡೆ ಕೆರೆ ತರ ಫಾರ್ಮ್ ಆಗ್ತಾ ಹೋಗುತ್ತ. ಇದಕ್ಕೆ ನಾವು ಏನಂತ ಕರಿತೀವಿ ಗೊತ್ತಾ? ಅಕ್ವಿಫರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಕ್ವಿಫರ್ಸ್ ಅಂತ ಕರಿತೀವಿ. ಯಾವ್ದಕ್ಕ? ನೀರಿನ ಒಳಗಡೆ ಇಂಗಿದಾಗ ಆಗುವಂತ ಇಂಗುವಿಕೆಗೆ ಏನಂತ ಕರಿತೀವಿ ನಾವು? ಇಂಗಿ ಆದ್ಮೇಲೆ ಒಂದು ದೊಡ್ಡ ಕೆರೆ ತರ ಫಾರ್ಮ್ ಆಗುತ್ತಲ್ಲ, ಅದಕ್ಕೆ ನಾವು ಅಕ್ವಿಫರ್ಸ್ ಅಂತ ಕರಿತೀವಿ. ಓಕೆ, ಮತ್ತೆ ಮುಂದೆ ನೋಡೋಣ. ಮುಂದೆ ಏನಂತಿದೆ? ಸೋರ್ಸಸ್ ಆಫ್ ವಾಟರ್. ನೀರು ಎಲ್ಲಿಂದ, ನೀರಿನ ಮೂಲಗಳು ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತ. ಸರ್ಫೇಸ್ ವಾಟರ್ ಅಂದ್ರೆ ಮೇಲ್ಮೈ ನೀರು. ಇದು ಎಲ್ಲೆಲ್ಲಿಂದ ಸಿಗುತ್ತೆ ನಮ್ಗೆ? ಈಗ ವಾಟರ್ ಸೈಕಲ್ ಕಂಪ್ಲೀಟ್ ಆಯ್ತು. ನಾನು ಸೋರ್ಸಸ್ ಆಫ್ ವಾಟರ್ನ ಹೇಳಿದ್ನ ಮುಗಿಸ್ತೀನಿ. ಇನ್ನೊಂದಿಷ್ಟು ಏನ್ ಇರುತ್ತಾ? ಇರಿಗೇಷನ್, ಮತ್ತೆ ಅದೇನು ಇದಕ್ಕೆ ಯಾವ್ದು ಮೊರಾರ್ಜಿ ಸಿಲೆಬಸ್, ಅದನ್ನು ಕೂಡ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಕನ್ವರ್ಟ್ ಮಾಡ್ತೀನಿ. ಫಸ್ಟ್ ನೋಡ್ರಿ, ಸರ್ಫೇಸ್ ವಾಟರ್, ಮೇಲ್ಮೈ ನೀರು ಎಲ್ಲಿ ಐತೆ ಅಂದ್ರೆ ನದಿಗಳೊಳಗೆ ಐತಿ. ರಿವರ್ಸ್, ಲೇಕ್ಸ್ ಅಂದ್ರೆ ಕೆರೆಗಳು, ಟ್ಯಾಂಕ್ಸ್ ಅಂದ್ರೆ ಜಲಾಶಯಗಳು, ಟ್ಯಾಂಕ್ಸ್ ಅಂದ್ರೆ ಕಲ್ಯಾಣಿಗಳು, ಜಲಾಶಯಗಳು ಅಂದ್ರೆ ರಿಸರ್ವಾಯರ್ಸ್ ಅಂದ್ರೆ
ಜಲಾಶಯ. ಜಲಾಶಯ ಅಂದ್ರೆ ಡ್ಯಾಮ್ ಅಂತಾರಲ್ಲ, ಡ್ಯಾಮ್, ಹೊಸಪೇಟೆ ಡ್ಯಾಮ್. ಓಕೆ, ಜಲಾಶಯಗಳು ಅಂತ ಕರೀತಾರೆ. ಹೌದಾ? ನೆಕ್ಸ್ಟ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲ, ಓಪನ್ ವೆಲ್, ಹ್ಯಾಂಡ್ ಪಂಪ್ಸ್, ಡೀಪ್ ಟ್ಯೂಬ್ಸ್, ತೆರೆದ ಬಾವಿಗಳು, ಕೈ ಪಂಪ್ಗಳು, ಕೊಳವೆ ಬಾವಿಗಳು. ಈ ಸೋರ್ಸಸ್ ಆಫ್ ವಾಟರ್ ಐತಲ್ಲ, ಮತ್ತೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದನ್ನ ಏನು ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ವಾಟರ್ ಸೈಕಲ್ನ ಪರ್ಫೆಕ್ಟ್ ಆಗಿ ಕಲೀರಿ, ಮತ್ತೆ ನೀರು ಎಷ್ಟು ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಅದನ್ನ ಪರ್ಫೆಕ್ಟ್ ಆಗಿ ಕಲೀರಿ. ಇದರ ಮೇಲೆ ನಾವು ಕ್ವಿಜ್ ಅನ್ನ ಕಂಡಕ್ಟ್ ಮಾಡೋಣ ಅಂತ ಪ್ರತಿ US ಚಾಪ್ಟರ್ಗಳನ್ನು ಏನು ಮಾಡೋಣ, ಇಲ್ಲಿಂದ ಕವರ್ ಮಾಡ್ತಾ ಹೋಗೋಣ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಕೀಪ್ ಸ್ಟಡಿಂಗ್, ಕೀಪ್ ಆಲ್ ದಿ ಬೆಸ್ಟ್.